ಬೀರ್ಲಿಂಗೇಶ್ವರ ಗುಡಿ ಬಾನ ಐದು ಬಾನ ತಿಳಿಯಪ್ಪನ ಹೆಂಡತಿ ಪಾಸ್ನಮ್ಮ ಹುನ್ರಿ ಕವಿಯಪ್ಪನ ಹೆಂಡತಿ ರಾಮವ್ವ. ನಾಳೆ ನಿಮಗಿಂತ ಕಷ್ಟ ಬರ್ತೈತಿ, ಹುನ್ರಿ ನಾಳೆ ನಿಮಗಿಂತ ಅನ್ಯಾಯ ಆಗ್ತೈತಿ, ನೀವು ಮುಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಅಂತ ಇವತ್ತು ಮಾಡ್ಯಾನ, ಹುನ್ರಿ ಅವತ್ತು ಮಾಡ್ಯಾನ. ಇವತ್ತು 6 ತಿಂಗಳ ದಿವಸ ಮಾಡಿದ ನಂತರ ಗುಡಿ ಬಾನಕ್ಕೆ 12 ಹಳ್ಳಿ ಭಕ್ತರು ಹುನ್ರಿ ಎಲ್ಲಾ ಕುರಿಗಾಯಿಗಳು ಹುನ್ರಿ 12 ಹಳ್ಳಿ ಭಕ್ತರು ಸೇರ್ತಾರ. ಅಲ್ಲಿ ಹುನ್ರಿ ಅಕ್ಕಿ ಒಯ್ದು ಕೊಡ್ತಾವ, 5 ಗಿಂತ ಅಕ್ಕಿ ಅಂತ. ಹುನ್ರಿ ಅದನ್ನೆಲ್ಲ ಬಾನ ಮಾಡ್ತಾರ. ಇಡೀ ತಾಲೂಕಿನ ಜನಕ್ಕೆ ಊಟ ಕೊಡ್ತಾರ. ಇವೆರಡು ಬಿಂದಿಗೆ ಕುರಿ ಹಾಲು. ಹುನ್ರಿ ಇವು ನೈವೇದ್ಯ ಕುಡಿಗೆ ಹೋಗವು. ಬೆಲ್ಲದ ಹಾಲು ಉಣ್ಣರಿ, ಬೆಲ್ಲದ ಹಾಲು. ಅದು ತಂಬಳಿ ಹುಳಿ ಸಾರು. ಇದನ್ನ ಸಾರಿಗೆ ಇದಿರ್ತವೆ. ಎಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯರ ಎಲ್ಲರೂ ಕರ್ಸಿ. ಹುನ್ರಿ ಓಕೆ ರೀ. ಇದು ಒಂದು ಹಬ್ಬದ ವಾತಾವರಣ. ಹುನ್ರಿ ನಮಗೆ ಕುರುಗಿಯಾರಿಗೆ ಅವ್ರ ಗಂಡರ ಮನೆಯದ್ದ ಬರ್ತಾರ, ಹುನ್ರಿ ತವ್ರ ಮನೆಯಾಗಿದ್ದವರು ತವ್ರ ಮನೆಯಾಗಿದ್ದು ಮಾಡ್ತಾರ. ಅವರೆಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮರೆಲ್ಲ ಸೇರ್ಕೊಂತಾರ. ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಕರಿತೀವಿ. ಹುನ್ರಿ ಹಂಗಾಗಿ ಇವೆಲ್ಲ ಅಕ್ಕ ತಂಗಿಯರ ಅಣ್ಣ ತಮ್ಮರೆಲ್ಲ ಇಲ್ಲಿಗೆ 45,000 ಕುರಿ ಮೇಲೆ ಐತ್ರಿ. ಇವತ್ತೊಂದು ನೈಟ್ ಇಲ್ಲೇ ಬರ್ತದೆ. ಹುನ್ರಿ ಇಡೀ ಸಂಪ್ರದಾಯ ಪ್ರಕಾರ ರೈತರ ನಮ್ಮ ದೇವ್ರು. ಅವ್ರ ಹೊಲಗಳ ನಿಲ್ಲಿಸ್ತೇವೆ. ಆ ಪುಣ್ಯಾತ್ಮರು ತಮ್ಮ ಮನ್ಯಾಗ ಏನ್ ಇರ್ತೈತೆ ಅದು ಕೊಡ್ತಾರ. ಈ ಕರ್ನಾಟಕದಾಗನ ಈ ಬೀರ್ ದೇವ್ರ ದಾರಿ ಹೊಂಟ್ರದ್ರೆ ಇದು ಒಂದು ಮೆಡ್ಲಿ ರೀ. ನಾವು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಕಳ್ಸಲ್ಲ. ಸಂಪ್ರದಾಯ ಹಾಳಾಗಕ್ಕೆ ಇವತ್ತಿನ ಮಟ್ಟನೂ ಬಿಟ್ಟಿಲ್ಲ ನಾವು. ಅಷ್ಟೊಂದು ಪವಾಡನ ಐತ್ರಿ ದೇವ್ರು. ಹುನ್ರಿ ಈ ಒಂದು ಸಂಪ್ರದಾಯ ನಾವು ಬಿಟ್ಟೆ ಅಂದ್ರೆ ನಮ್ಮಲ್ಲಿ ತೊಂದರೆ ಆಗ್ತದ್ರಿ. ಹುನ್ರಿ ಹಾಗಾಗಿ ನಾವು ಹೆದರಿ ಯಾರು ಈ ಸಂಬಂಧ ಪಡುತ್ತೆ ಹೇಳ್ರಿ. ಈ ಪರಂಪರೆ ಪೂಜೆ ಮಾಡ್ರಿ ನಾವೆಲ್ಲರೂ. ಹುನ್ರಿ ಪೂಜಾರ ಆತು, ತುಳಕಾರ ಆತು, ಗುರಿಕಾರ ಆತು, ಕುರಿಗಾರ ಆತು. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ನೋಡ್ರಿ ನಾನು ಮೆಡ್ಲೇರಿ ಗ್ರಾಮಕ್ಕೆ ಬಂದಾನೆ. ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲಾ. ಇಲ್ಲಿ ಎಲ್ಲ ಕುರಿಗಾಯಿಗಳದ್ದು ಒಂದು ವರ್ಷ ಅವ್ರ ಒಂದು ಸಂಸ್ಕೃತಿ ಪಾಲಿಸ್ತಾರೆ ಇವರು. ಅದ್ರ ಬಗ್ಗೆ ಮಾಹಿತಿ ಕೇಳೋಣ. ಅದರ ಹೆಸರು ಗುಡಿಬಾನ. ಬರ್ರಿ ಶುರು ಮಾಡೋಣ ನಮ್ಮ ವಿಡಿಯೋನ. ನಮಸ್ಕಾರ ರೀ ಯಜಮಾನ್ರ. ನಮಸ್ಕಾರ ರೀ. ನಿಮ್ಮ ಹೆಸರು ರೀ? ನಾಗಪ್ಪ ಮೆಡ್ಲೇರಿ ಹಿಲ್ದಳ್ಳಿ ಅಂತ. ಹುನ್ರಿ ನಿಮ್ಮ ಹೆಸರು ರೀ? ಚಂದ್ರಪ್ಪ ಕೊಕ್ನೂರ್ ಅಂತ ಸರ್. ಚಂದ್ರಪ್ಪ ಕೊಕ್ನೂರ. ನಿಮ್ಮ ಹೆಸರು ರೀ? ಹುನ್ರಿ ಓಕೆ. ಈಗ ಇದು ವರ್ಷ ಮಾಡ್ತೀರೇನ್ರಿ? ಹೌದ್ರಿ, ಪ್ರತಿ ವರ್ಷ ರೀ. ಹುನ್ರಿ ಇದು ಹಾವೇರಿ ಜಿಲ್ಲಾ ತಾಲೂಕು ಮೆಡ್ಲೇರಿ ಗ್ರಾಮದಲ್ಲಿ ಹುನ್ರಿ ಪ್ರತಿ ತಾಲೂಕಿನಲ್ಲಿ ದೊಡ್ಡ ಗ್ರಾಮ. ಹುನ್ರಿ ಇಲ್ಲಿ ಸುಮಾರು 40ರಿಂದ 50 ಸಾವಿರ ಕುರಿಗಾರ ಅದಾರಿ. ಹುನ್ರಿ ಇದು ನವೆಂಬರ್ ಡಿಸೆಂಬರ್ ತಿಂಗಳ ವಲಸೆ ಹೋಗ್ತಾವ್ರಿ. ಇದೇ ತರನ ಕಾರ್ಯಕ್ರಮ ಮಾಡಿ ಹುನ್ರಿ ಹಾವೇರಿ ಆತು, ಬ್ಯಾಡಿಗೆ ಆತು, ಪಕ್ಕದ ತಾಲೂಕುಗಳೆಲ್ಲ ವಲಸೆ 6 ತಿಂಗಳು ವಲಸೆ ಜೀವನ ಮಾಡ್ತಾವ್ರಿ. ಹುನ್ರಿ ಪುನಃ ಜೂನ್ ತಿಂಗಳಲ್ಲಿ ಬಂದು ವೀರೇಶ್ವರ ದೇವರಿಗೆ ಒಂದು ನೈವೇದ್ಯ ಮಾಡಿಸಿ ಹುನ್ರಿ ಪೂಜೆ ಸಲ್ಲಿಸಿ ಹುನ್ರಿ ಇಲ್ಲಿ ಬಂದು ಇಡೀ ಮೆಡ್ಲೇರಿ ಗ್ರಾಮದ ಜನರಿಗೆ ಹುನ್ರಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಹುನ್ರಿ ಇದಕ್ಕ ಗುಡಿಬಾನ ಅಂತಂದು ಹೆಸರೇನ್ರಿ? ಗುಡಿಬಾನ ಅಲ್ಲ ಇದು. ಹುನ್ರಿ ಇದು ಹೊಲದ ಬಾನ. ಹೊಲದ ಬಾನ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಡೀ ಮೆಡ್ಲೇರಿ ಗ್ರಾಮಕ್ಕೆ ಗುಡಿಗೆ ರಾತ್ರಿ ಮಾಡ್ತಾರೆ. ಗುಡಿ ಬಾನ ಅಂದ್ರೆ ರಾತ್ರಿ ಮಾಡ್ತಾರೆ. ಗುಡಿಬಾನ ಅಂದ್ರೆ ಈಗ ರಾತ್ರಿ ಮಾಡೋದ್ರಿ. ದೇವರಿಗೆ ಮಾಡಿಸ್ತಾರೆ. ಹಾ 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 ದೇವ್ರ ನೈವೇದ್ಯ ಮಾಡಿಸ್ತಾರೆ. ಹುನ್ರಿ ಮೆಡ್ಲೇರಿ ಗ್ರಾಮಸ್ಥರಿಗೆ ಹುನ್ರಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಓಕೆ ಸರಿ ರೀ. ಈಗ ಎಲ್ಲಾ ಕುರಿಗಾಯಿಗಳು ಇಲ್ಲಿ ಬಂದು ಸೇರ್ತಾರೇನ್ರಿ? ಏನ ವಿಶೇಷ ರೀ? ಯಾವ ಒಂದು ಇದ್ರ ಸಂಬಂಧ ಎಲ್ಲಾರು ಒಂದ ಕಡೆ ಬಂದು ಸೇರೋದ್ರಿ? ಇದು ನಾವು ಮಾಡಿದ್ದಲ್ಲ, ತಾತನ ಕಾಲಕ್ಕೆ ಮಾಡಿದ್ದಂತ ಹುನ್ರಿ ಸಂಪ್ರದಾಯ. ಹುನ್ರಿ ಆ ಸಂಪ್ರದಾಯ ನಾವು ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇದಾವೆ. ಹುನ್ರಿ ಇಡೀ ಇಲ್ಲಿ 45ರಿಂದ 50 ಸಾವಿರ ಕುರಿ ಇದ್ರೆ ಹುನ್ರಿ ಎಲ್ಲರದು ಒಂದು ಕಮಿಟಿ ಮಾಡೀವಿ. ಹುನ್ರಿ ಆ ಕಮಿಟಿ ಹೇಳ್ದಂಗೆ ಒಬ್ರಿಗೊಬ್ರು ನಡ್ಕೊಂತ ಜೀವನ ಮಾಡ್ತಾವೆ. ಹುನ್ರಿ 6 ತಿಂಗಳ ದಿವಸ ಹೊರಗಡೆ ಹೋಗ್ತೇವೆ. ಹುನ್ರಿ ಮಳೆಗಾಲ ಯಾವಾಗ ಬಂತ ಈ ಕಾರ್ಯಕ್ರಮ ಮಾಡಿ ಅವ್ರವ್ರ ಮನೆ ಅವ್ರವ್ರ ಅನುಕೂಲ ಸೇರ್ತಾರ. ಹುನ್ರಿ ಮತ್ತೆ ಜನವರಿ ತಿಂಗಳ ಮುಂದೆ ಅವಾಗ ಮತ್ತೆ ಹೋಗ್ತಾವ ಹೊರಗಡೆ. ಹುನ್ರಿ ಅವ್ರವ್ರು ಯಾರು ಅನುಕೂಲ ಬೇಕಾಗತ್ತೆ ಅವ್ರ ಕಟ್ಟಿಗೆ ಜೋಪಾನ ಮಾಡ್ಕೊಂಡು ಹೋಗ್ತಾರ. ಹುನ್ರಿ ಹೋಗಿ 6 ತಿಂಗಳ ದಿವಸ ಒಂದೇ ಮನೆಯವರಾಗಿ ಜೀವನ ಮಾಡ್ಕೊಂಡ್ ಬರ್ತಾರ ಅವ್ರು. ಹುನ್ರಿ ಅಂದ್ರೆ ಬೇರೆ ಬೇರೆ ತಾಲೂಕು ಹೋಗ್ತಾರ ಹೊರ. ಹುನ್ರಿ ಸರಿ ರೀ. ಮತ್ತೆ ಹೆಣ್ಮಕ್ಳು ಕರ್ಕೊಂಡ್ ಹೋಗಲ್ಲ ನಾವು. ಹುನ್ರಿ ಬರೀ ಗಂಡ್ಮಕ್ಳು ಬ್ಯಾಚ್ ಮಾಡ್ಕೊಂಡು ಹೋಗ್ತೇವೆ. ಹುನ್ರಿ ಮತ್ತೆ 6ನೇ ತಿಂಗಳಿಗೆ ಇಲ್ಲಿಗೆ ಬಂದು ಇಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಹುನ್ರಿ ಸರಿ ರೀ. ಪ್ರತಿ ವರ್ಷನ. ಓಕೆ ರೀ. ಇದು ಯಾವ ಕಾಲಕ್ಕೆ ಬಂದೈತಿ ಏಸ್ ತಲೆ ಹೋಗ್ಯಾವ ಗೊತ್ತಿಲ್ಲ. ಹುನ್ರಿ ಅದನ್ನ ಉಳಿಸ್ಕೊಂಡು ನಾವು ಅದು ಒಂದು ಬಾಳ ಹಳೆ ಕಾಲದಿಂದನ ಪರಂಪರಾಗತವಾಗಿ ಬಂದತ್ರಿ. ದೇವ್ರು ಯಾವಾಗ ಉದ್ಭವ ಆಗೈತ್ರಿ ಬೀರೇಶ್ವರ ಅವತ್ತಿಂದನ ಐತ್ರಿ. ಓಕೆ ಯಾವಾಗಿಂದ ಬೀರ್ ದೇವ್ರ ಉದ್ಭವ ಆಗೈತಿ ಅವತ್ತಿಂದನೂ ಈ ಕಾರ್ಯಕ್ರಮ ಜೊತೆಗೆ ಹೋಗ್ಯಾರ ನಾವು. ಹುನ್ರಿ ಅವತ್ತೆಲ್ಲ ಸಂಪ್ರದಾಯ ಪ್ರಕಾರ ಹುನ್ರಿ ದೇವ್ರ ಸತಿಗೆ ಅವ್ರ ಜೊತೆಗೆ ಹೋಗೈತಿ. ಹುನ್ರಿ ಸರಿ ಮಲ್ದೇಶಕ್ಕೆ ಹೋಗಿ ಹುನ್ರಿ ದೇವ್ರಲ್ಲೆಲ್ಲ ವಚನ ಕೊಟ್ಟಾನ. ಹುನ್ರಿ ನಾಳೆ ನಿಮಗಿಂತ ಕಷ್ಟ ಬರ್ತೈತಿ, ಹುನ್ರಿ ನಾಳೆ ನಿಮಗಿಂತ ಅನ್ಯಾಯ ಆಗ್ತೈತಿ, ನೀವು ಮುಂದಕ್ಕೆ ಹೋಗ್ರಿ ಹಿಂದಕ್ಕೆ ಹೋಗ್ರಿ ಅಂತ ಇವತ್ತು ಮಾಡ್ಯಾನ. ಹುನ್ರಿ ಅವತ್ತು ಮಾಡ್ಯಾನ. ಹುನ್ರಿ ಎಲ್ಲಾ ನಾವು ಹೋಗ್ತಾವಲ್ರಿ. ಹುನ್ರಿ ಇದು ದೇವ್ರ ಹೆಸರಲ್ಲೇ ಹೋಗ್ತೇವೆ. ಹುನ್ರಿ ಆ ದೇವ್ರು ನಮ್ಮನ್ನ ಎಲ್ಲಿ ಬಿಟ್ಟು ಕೊಡ್ದಂಗೆ ಜೋಪಾನ ಮಾಡ್ಕೊಂಡ್ಬರ್ತಾರೆ. ಆ ಭಾಗದ ರೈತರು ಹುನ್ರಿ ಅಷ್ಟೇ ನಮ್ಮನ್ನ ಕಾರ್ಯಕ್ರಮ ಮಾಡಿ ಜೋಪಾನ ಮಾಡಿ ಹುನ್ರಿ ನಮ್ಮ ಊರಿಗೆ ಕಳ್ಸ ಮಟನ ಜವಾಬ್ದಾರಿ ಇರ್ತಾರೆ. ಎಲ್ಲಾ ಬೀರ್ ದೇವ್ರು ಎಲ್ಲಾರ್ಗು ಒಳ್ಳೇದಾಗ್ಲಿ ಚಲೋದಾಗ್ಲಿ ಅಂತ ಒಂದು ರೈತರಿಗೆ ಒಳ್ಳೇದಾಗ್ಲಿ, ಕುರಿಗಾರಿಗೆ ಒಳ್ಳೇದಾಗ್ಲಿ. ಇವಾಗ ಮೆಡ್ಲೇರಿ ಗ್ರಾಮದೊಳಗ ಇದ್ರ ಹೆಸರು ಏನಂದ್ರಿ? ಬೀರ್ಲಿಂಗೇಶ್ವರ. ಅಂದ್ರೆ ಇವಾಗ ಏನ್ ಮಾಡಾತಿರಲ್ರಿ ಇದ್ರಕ್ಕ ಹೆಸರು ಏನಂತ? ಇದಕ್ಕೆ ಗುಡಿ ಬಾನ ಅಂತ. ಗುಡಿ ಬಾನ ಐದು ಬಾನ. ಹುನ್ರಿ
ಇದು ದೈವ ಅಂದ್ರ ನಮ್ಮ ಪೂಜಾರಿ ಭಕ್ತರು ಇವ್ರು. ಹ್ಞೂ ರೀ ನಾವು ಹ್ಞೂ ರೀ ಇವ್ರ ನೇತೃತ್ವದಲ್ಲಿ ಹ್ಞೂ ರೀ ಮಲ್ನಾಡ ಮಲ್ದೇಶದ ಹಾಲು ತಿಂಗಳ ಹುಣ್ಣಿಮೆ ಅಮಾಸಿಗೆ ಹಾಲು ಪಾಲು ಕಳಿಸ್ತೀವಿ. ಇವರು ಅದನ್ನ ಸೇವೆ ಮಾಡ್ತಾರೆ. ಹ್ಞೂ ರೀ ಗುಡಿ ಕರ್ಕೊಂಡು ಹೋಗಿ ಪೂಜೆ ಮಾಡಿ ಹ್ಞೂ ರೀ ಅದನ್ನ ನೈವೇದ್ಯ ಮಾಡ್ತಾರೆ. ಹ್ಞೂ ರೀ ಇವತ್ತು 6 ತಿಂಗಳ ದಿವಸ ಮಾಡಿದ ನಂತರ ಹ್ಞೂ ರೀ ನಾವು ಇಲ್ಲಿ ಅನ್ನಕ್ಕೆ ಸಂಪರ್ಕ ಇಟ್ಟಿರ್ತೇವೆ. ಹ್ಞೂ ರೀ ಇದನ್ನ ಪೂಜಾರಿ ಎಲ್ಲರ ಬಂಧುಗಳು ಕರೆಸಿ ಹ್ಞೂ ರೀ ಅದನ್ನ ಊಟ ಕಾರ್ಯಕ್ರಮ ಕೊಡ್ತೇವೆ. ಹ್ಞೂ ರೀ ಪ್ರತಿ ತಾಲೂಕು ಜಿಲ್ಲಾ ತುಂಬಾ ಬರ್ತಕ್ಕಂಥವ್ರಿಗೆ ಕಾರ್ಯಕ್ರಮ ಹಾಕಿ ಇದನ್ನ ಊಟ ಕೊಡ್ತೇವೆ. ಓಕೆ ರೀ ಇದು ಅಂತ ದಾನ ಕೊಡ್ತೇವೆ. ಹ್ಞೂ ರೀ ಅಲ್ಲಿದ್ದ ಮತ್ತೆ ರಾತ್ರಿ ಹೋಗಿ ಗುಡಿ ಬಾನ ಅಂತ ಮಾಡಿಸ್ತೇವೆ. ಹ್ಞೂ ರೀ ಗುಡಿ ಬಾನಕ್ಕೆ 12 ಹಳ್ಳಿ ಭಕ್ತರು ಹ್ಞೂ ರೀ ಎಲ್ಲ ಕುರಿಗಾಯಿಗಳು ಹ್ಞೂ ರೀ 12 ಹಳ್ಳಿ ಭಕ್ತರು ಸೇರ್ತಾರ. ಅಲ್ಲಿ ಹ್ಞೂ ರೀ ಅಕ್ಕಿ ಒಯ್ದು ಕೊಡ್ತಾವೆ 5 ಕಿಂತ ಅಕ್ಕಿ ಅಂತ. ಹ್ಞೂ ರೀ ಅದನ್ನೆಲ್ಲ ಬಾನ ಮಾಡ್ತಾರ. ಇಡೀ ತಾಲೂಕಿನ ಜನಕ್ಕೆ ಊಟ ಕೊಡ್ತಾರೆ. ಅದು ಇವತ್ತು ರಾತ್ರಿ ಇವತ್ತು ರಾತ್ರಿ ಹ್ಞೂ ರೀ ಇದು ಮುಂಜಾನೆ ಕಾರ್ಯಕ್ರಮ. ಹ್ಞೂ ರೀ ಇದಕ್ಕೆ ಸೀಮಿತವಾಗಿ ಪೂಜಾರ ಅಷ್ಟ ಊಟ ಮಾಡಿಸ್ತೀವಿ. ಹ್ಞೂ ರೀ ಈಗ ಎಲ್ಲಾರು ಪೂಜಾರ ಊಟ ಮಾಡಿದಾರೆ. ದೈದವ್ರು ಹ್ಞೂ ರೀ ದೈದವ್ರು ಅಂದ್ರೆ ಬರ್ತಕ್ಕಂಥ ಎಲ್ಲರೂ ಊಟ ಮಾಡೋದು. ಹ್ಞೂ ರೀ ಆದ್ರೆ ಪೂಜಾರ ಊಟ ಏನೇನ್ ಮಾಡ್ಸಿರ್ತೀರಿ ಇವತ್ತು? ಅನ್ನ ಹಾಲು ರೀ, ಕುರಿ ಹಾಲು, ಹ್ಞೂ ರೀ ಬೆಲ್ಲ ಹಾಕಿ ಬರ್ರಿ ಹೇಳ್ ಬರ್ರಿ ಬರ್ರಿ. ಇದು ಕುರಿ ಬಿಂದಿಗೆ ಹಾಲು, ಇದು ಕುರಿ ಹಾಲು. ಇವು ಕುರಿ ಹಾಲು ರೀ. ಇವೆರಡು ಬಿಂದಿಗೆ ಕುರಿ ಹಾಲು. ಹ್ಞೂ ರೀ ಇವು ನೈವೇದ್ಯಕ್ಕೆ ಗುಡಿಗೆ ಹೋಗವು. ಹ್ಞೂ ರೀ ನೈವೇದ್ಯಕ್ಕೆ ಹ್ಞೂ ರೀ ಇದನ್ನ ಊಟ ಮಾಡಕ ಕುರಿ ಹಾಲು ಇದು ಊಟ ಮಾಡಿದ್ದು. ಹ್ಞೂ ರೀ ಇದು ಇವತ್ತಿನ ದಿವಸ ಊಟ ಮಾಡಿದ್ದು. ಹ್ಞೂ ರೀ ಇದು ರಾತ್ರಿ ದೇವಸ್ಥಾನಕ್ಕೆ ಹೋಗಿದ್ದು. ಹ್ಞೂ ರೀ ಇದು ರಾತ್ರಿ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ರೀ. ನೈವೇದ್ಯಕ್ಕೆ ಹೋಗವು ಎರಡು. ಹ್ಞೂ ರೀ ಇದು ಊಟ ಮಾಡೇವಿ. ಹ್ಞೂ ರೀ ಇದು ಬೆಲ್ಲದ ಹಾಲು. ಹ್ಞೂ ರೀ ಇಲ್ಲಿ ಬಾರಣ ಇಲ್ಲಿ. ಇದು ಬೆಲ್ಲದ ಹಾಲು. ಇದು ಬೆಲ್ಲದ ಹಾಲು ಏನ್ರಿ? ಬೆಲ್ಲದ ಹಾಲು ಉಣ್ಣರಿ ಬೆಲ್ಲದ ಹಾಲು. ಹ್ಞೂ ರೀ ಅಂದ್ರ ಇದು ಹಾಲು ಹಾಕಿ ಬೆಲ್ಲ ಬೆಲ್ಲ ಕುಡಿಸ್ತೀವಿ. ಹ್ಞೂ ರೀ ಕುರಿ ಹಾಲು ಕುರಿ ಹಾಲು ಓಕೆ ನೋಡಿ ಕುರಿ ಹಾಲು ಬೆಲ್ಲ. ಹ್ಞೂ ರೀ ಅದು ತಂಬಳಿ ಸಾರು. ಅದು ತಂಬಳಿ ಹುಳಿ ಸಾರು. ಹ್ಞೂ ರೀ ಹುಳಿ ಮತ್ತು ಉಪ್ಪು ಹಾಕಿ ಹ್ಞೂ ರೀ ಇದನ್ನ ಸಾರಿಗೆ ಇದಿರ್ತಾವೆ. ಓಕೆ ರೀ ಈ ಸಾರು ಫಸ್ಟ್ ಸಾರು ಊಟ ಮಾಡಿಸ್ತೀವಿ. ಹ್ಞೂ ರೀ ಬೆಲ್ದಾಲ್ ಉಣ್ಣರಿ ಬೆಲ್ದಾಲ್, ಹಾಲು ಉಣ್ಣರಿ ಹಾಲು. ಓಕೆ ಬೆಲ್ದಾಲ್ ಉಣ್ಣರಿಗೆ ಬೆಲ್ದಾಲ್, ಹಾಲು ಉಣ್ಣರಿ ಹಾಲು ಉಣ್ಣರಿಗೆ ಹಾಲು. ಓಕೆ ಈ ಕಾರ್ಯಕ್ರಮ ಊಟ ಕೊಡ್ತೇವೆ ಇವತ್ತು. ಹ್ಞೂ ಸರಿ ಹ್ಞೂ ರೀ ಇವತ್ತು ಈ ಕಾರ್ಯಕ್ರಮ ಊಟ ಕೊಡ್ತೇವೆ ಇಲ್ಲಿ. ಹ್ಞೂ ರೀ ಇಡೀ ಎಲ್ಲರೂ ಅವ್ರವ್ರ ಮನೆಗಳ ಮಾಡ್ಕೊಂಬಂದು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಕೂಡ ಹ್ಞೂ ರೀ ಏಕಾಗಿ ಎಲ್ಲರೂ ಊಟ ಮಾಡ್ತೇವೆ ಇವತ್ತು ಇಲ್ಲಿ. ಹ್ಞೂ ರೀ 6 ತಿಂಗಳು ವರ್ಷ ಹೋಗ್ಯಾವಲ್ಲ. ಹ್ಞೂ ರೀ ನಮ್ಮ ಹೆಣ್ಮಕ್ಳೆಲ್ಲ ಮನೆಗಳ ಬಿಟ್ಟು ಹೋಗಿರ್ತವೆ. ಹ್ಞೂ ರೀ 8 ದಿವಸ 5 ದಿವಸ 6 ದಿವಸ ಓಡಾಡ್ಕೊಂತ ಇರ್ತವೆ. ಹ್ಞೂ ರೀ ಇವತ್ತಿನ ದಿವಸ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ಹ್ಞೂ ರೀ ನಾವು ನಮ್ಮ ಹೆಣ್ಮಕ್ಳೆಲ್ಲ ಸೇರಿ ಹ್ಞೂ ರೀ ಒಂದೇ ಜಾಗಕ್ಕೆ ಬಂದು ಕುರಿ ಹತ್ರ ಬಂದು ಹ್ಞೂ ರೀ ಊಟ ಮಾಡ್ತೇವೆ. ಹ್ಞೂ ರೀ ಓಕೆ ರೀ ಇವತ್ತು ಊಟ ಮಾಡಿ ಕಾರ್ಯಕ್ರಮ ಮುಗಿಸ್ತೇವೆ. ಹ್ಞೂ ರೀ ಮತ್ತೆ ನಾ ರಾತ್ರಿ ಗುಡಿಯಾಗ ಮಾಡ್ತೇವೆ. ಇವತ್ತು ರಾತ್ರಿ ರೀ ಇವತ್ತು ರಾತ್ರಿ ಹ್ಞೂ ರೀ ಗುಡಿಯಾಗ ಹೆಣ್ಮಕ್ಳು ಬರಲ್ಲ. ಹ್ಞೂ ರೀ ಅಲ್ಲಿ ಗಂಡು ಮಕ್ಕಳು 12 ಜನ ಹ್ಞೂ ರೀ ಸೇರಿ ಊಟ ಮಾಡ್ತಾರೆ. ಅವಾಗ ಬರೀ ಗಂಡು ಮಕ್ಳು ಅಷ್ಟೇ ಹೊರಗಿಂದ ಬರೋ ಹೆಣ್ಮಕ್ಳು ಬರ್ತಾರ. ಹ್ಞೂ ರೀ ನಮ್ಮ ಮನೆ ಹೆಣ್ಮಕ್ಳು ಬರಲ್ಲ. ಹಾಂ 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 ಅವ್ರಿಗೆ ಇವತ್ತು ಒಂದೇ ದಿವಸ ಅವಕಾಶ ಕೊಟ್ರ ನಾವು. ಹ್ಞೂ ರೀ ಯಾವ ಕಾರ್ಯಕ್ರಮಕ್ಕೆ ಕರ್ಕೊಳ್ಳಲ್ಲ ನಾವು. ಹ್ಞೂ ರೀ ಇವತ್ತು ಒಂದ್ ದಿವಸ ಕೊಡ್ತೇವೆ ಅಟ ಅವ್ರಿಗೆ. ಹ್ಞೂ ರೀ ಓಕೆ ರೀ ಅಲ್ಲಿದ ಯಾವ ಕಾರ್ಯಕ್ರಮ ಕರೆಯಲ್ಲ. ಹ್ಞೂ ರೀ ನಮ್ಮ ಕುರಿ ಹಿಂಡಿಗೆ ಕರ್ಕೊಂಬಲ್ಲ. ಹ್ಞೂ ರೀ ಯಾರು ಏನಾಗ್ಯಾರ ಅಂದ್ರೆ ಕರ್ಕೊಂಬಲ್ಲ. ಈಗ ನೀವು ಒಟ್ಟ ಅಂದ್ರೆ ಬೇರೆ ಯಾರ ಮನೆ ಹೆಣ್ಮಕ್ಳು ಬರ್ಬೋದು. ಈಗ ನಿಮ್ಮ ಕುರಿಗಾಯಿ ಕಳ್ಳು ಬಳ್ಳಿ ಸಮಾಜ ಪಟ್ರೆ ಎಲ್ಲರೂ ಬರ್ತಾರೆ. ಇದು ಒಂದು ಅಕ್ಕಂಗಿಯರಿಗೆ ಒಂದು ಹುಡುಗರಿ ಇದ್ದಂಗ್ರಿ. ಹ್ಞೂ ರೀ ಇವತ್ತಿನ ದಿವಸ ಅಕ್ಕಂಗಿಯರ್ ಕರ್ಸಿ ಅಂತೇವಿ, ಕಳ್ಳು ಬಳ್ಳಿ ಕರ್ಸಿ ಅಂತೇವಿ. ಹ್ಞೂ ರೀ ಪ್ರತಿ ಎಲ್ಲ ನಮ್ಮ ಸಮಾಜದವ್ರು ಎಲ್ಲ ಇತರೆ ಸಮಾಜದವ್ರು ಎಲ್ಲ ಒಂದು ಬಾಂಧವ್ಯವಾಗಿ ವಿಶೇಷವಾದ ಕಾರ್ಯಕ್ರಮ ಇದೆ. ಹ್ಞೂ ರೀ ಎಲ್ಲ ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಲ್ಲರೂ ಕರ್ಸಿ. ಹ್ಞೂ ರೀ ಓಕೆ ರೀ ಇದು ಒಂದು ಹಬ್ಬದ ವಾತಾವರಣ. ಹ್ಞೂ ರೀ ನಮಗೆ ಕುರುಗಿಯರಿಗೆ ಸರಿ ರೀ. ಇವಾಗ ಇಷ್ಟು ಈಗ ಊಟ ಮಾಡಿಬಿಟ್ರೆ ಈಗ ಡೈರೆಕ್ಟ್ ಮತ್ತೆ ನೀವು ರಾತ್ರಿ ಗುಡಿ ಒಳಗೆ ಏನು ಮಾಡ್ತಿರಲ್ರಿ ಅದು ದೇವಸ್ಥಾನಕ್ಕೆ ಹೋಗವ್ರೆ. ಹ್ಞೂ ರೀ ಅಲ್ಲಿ ಗುಡಿ ಬಾನ ಅಂತ ಮಾಡಿ ಹ್ಞೂ ರೀ ನಮ್ಮ ಬಾಬಾದವ್ರ ಪೂಜಾರ ಅದಾರಲ್ಲ ಹ್ಞೂ ರೀ ಅವ್ರ ಪೂಜೆ ಕಟ್ಟೋದು ಎಲ್ಲ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಹಿಡಿದು ಹ್ಞೂ ರೀ ನಮಗೆ ಊಟ ಕೊಡ್ತಾರ. ಈ ರಾತ್ರಿ ಗುಡಿಬಾನ ಅಂದ್ರೆ ಏನೇನ್ ಇರ್ತೈತ್ರಿ ಅದ್ರಾಗ ಅನ್ನ ಸಾರು ಮಾಡ್ತಾರ, ಕಿಚಡಿ ಮಾಡ್ತಾರ. ಹ್ಞೂ ರೀ ನಾವು ಹಾಲು ಕಳಿಸ ಹಾಲು ಮಾಡ್ತಾರ, ಅಂಬಲಿ ಮಾಡ್ತಾರ. ಹ್ಞೂ ರೀ ಅವ್ರಿಗೆಲ್ಲ ಭಕ್ತರು ಏನ್ ಕೊಡ್ತಾರ ಅದನ್ನ ಧಾನ್ಯನ ಹ್ಞೂ ರೀ ಅದನ್ನ ವ್ಯವಸ್ಥೆ ಮಾಡಿ ಜನರಿಗೆ ಊಟ ಕೊಡ್ತಾರ. ಹ್ಞೂ ರೀ ಹೇಳ್ತೀರಿ ನೀವು ಹೇಳಿ ಜನರಿಗೆ ಊಟ ಕೊಡ್ತಾರ. ಹ್ಞೂ ರೀ ಪ್ರತಿಯೊಂದು ಹ್ಞೂ ರೀ ಹೇಳ್ರಿ. ಕುರಿ ವರ್ಷಿ ಹೋಗ್ಯಾವ ಅಂತೇಳಿ ಹ್ಞೂ ರೀ ಅವ್ರ ಗಂಡರ ಮನ್ಯಾಗ ಇರ್ತಾರ, ಅಲ್ಲಿ ಇಲ್ಲಿ ಇರ್ತಾರ. ಹ್ಞೂ ರೀ ಇವತ್ತಿನ ದಿವಸ ಕಾರ್ಯಕ್ರಮ ಐತೆ ಅನ್ನೋದು ಗೊತ್ತಾದಾಗ ಹ್ಞೂ ರೀ ಕರ್ಸಿ ಅಂತಾವ ನಾವು. ಹ್ಞೂ ರೀ ನಮ್ಮ ಕುರಿ ಇಂಥ ದಿವಸ ಊರಿಗೆ ಬರ್ತಾವ. ಹ್ಞೂ ರೀ ಬಂದು ನಮ್ಮ ಕುರಿ ಅಂತ ನೀರ ಆಂಬುಲೆನ್ ಊಟ ಮಾಡಿ ಊರಿ ಅಂತ ಹ್ಞೂ ರೀ ಅವ್ರ ಗಂಡರ ಮನೆಯದ್ದ ಬರ್ತಾರ. ಹ್ಞೂ ರೀ ತವ್ರ ಮನೆಯಾಗಿದ್ದಾರು ತವ್ರ ಮನೆಯಾಗಿದ್ದು ಮಾಡ್ತಾರ. ಅವರೆಲ್ಲ ಅಕ್ಕಂಗಿಯರ ಅಣ್ಣ ತಮ್ಮರೆಲ್ಲ ಸೇರ್ಕೊಂತಾರ. ಹ್ಞೂ ರೀ ಒಟ್ಟು ಕಳ್ಳು ಬಳ್ಳಿ ಬರ್ರಿ ನೋಡ್ರಿ ಊಟ ಮಾಡ್ತಾರ. ಹ್ಞೂ ರೀ
ಊಟ ಮಾಡಿ ಇವತ್ತು ಒಂದ್ ದಿವ್ಸ ಇರ್ತಾರ್ರಿ, ಹ್ಞೂ ರೀ ಇವತ್ತು ಒಂದ್ ದಿವ್ಸ ಇರ್ತಾರ, ಹ್ಞೂ ರೀ ನಾಳೆ ದಿವ್ಸ ಅವ್ರು ಮತ್ತೆ ಹೋಗ್ತಾ ಇರ್ತಾರೆ ಗಂಡ್ರ ಮನೆಗೆ. ಹ್ಞೂ ರೀ ನಮ್ದು 6 ತಿಂಗಳಿಗೆ ಒಂದ್ಸರಿ ಕಾರ್ಯಕ್ರಮ ಇದೆ. ಹ್ಞೂ ರೀ ಈ ಕಾರ್ಯಕ್ರಮಕ್ಕೆ ನಾವು ಕರೆಸ್ತೇವೆ. ಹ್ಞೂ ರೀ ಮತ್ತು ಪ್ರತಿನಿತ್ಯ ನಮ್ಮ ಮನೆಗಳು ಮಾಡ್ತೇವೆ, ಅದಕ್ಕೆ ಬರ್ತಾರ ಬಿಡ್ತಾರ ಅದನ್ನ ಹೇಳಲ್ಲ. ಹ್ಞೂ ರೀ ಈ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಕರಿತೀವಿ. ಹ್ಞೂ ರೀ ಹಂಗಾಗಿ ಇವೆಲ್ಲ ಅಕ್ಕಂಗಿಯರ ಅಣ್ಣ ತಮ್ಮರು ಇವರೆಲ್ಲ ಕಳ್ಳು ಬಳ್ಳಿ. ಹ್ಞೂ ರೀ ಎಲ್ಲರೂ ಕಳ್ಳು ಬಳ್ಳಿ ರೀ. ಹಾಂ ಹ್ಞೂ ರೀ ಈ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಕಳ್ಳು ಬಳ್ಳಿ ಏನದಿರಿ ಎಲ್ಲರೂ ಒಂದ ಕಡೆಗೆ ಸೇರೋಣ ಅಂತ. ಹ್ಞೂ ರೀ ಸರಿ ರೀ ಓಕೆ ರೀ. ಸೇರಿಸಿ ಒಂದು ಹಬ್ಬದ ವಾತಾವರಣ ಮಾಡ್ಸೋ ಸಲುವಾಗಿ ಹ್ಞೂ ರೀ ಮಾಡ್ತಾವಂಗ. ಓಕೆ ಸರಿ ರೀ ಬರ್ರಿ. ಬರ್ರಿ ಅಲ್ಲಿ ಕುರಿ ಅದಾವಲ್ಲಿ. ಈ ಟೋಟಲ್ ಇವತ್ತು ಎಷ್ಟು ಕುರಿ ಹಿಂಡು ಸೇರೋರಿ ಇಲ್ಲಿ? ಇಲ್ರಿ ಹ್ಞೂ ರೀ ಇಲ್ಲಿ ಒಂದು 40-45 ಸಾವಿರ ಕುರಿ ಐತ್ರಿ. 40-45 ಸಾವಿರ ರೀ ಐತ್ರಿ ಇಲ್ಲಿ ಒಂದು ಹತ್ರ ಇರೋದು. ಹ್ಞೂ ರೀ ಇನ್ನು ಇತರೆ ಬೇರೆ ಬೇರೆ ಕಡೆಗೆ ಇದೆ ಮೇಡ್ಲೇರಿ ಕುರಿನ. ಹ್ಞೂ ರೀ ಇನ್ನು ಅವ್ರಿಗೆ ಮೇಸಾಕ ತೊಂದ್ರೆ ಆಗಾರ. ಹ್ಞೂ ರೀ ಅವ್ರು ಇವ್ರು ಇಲ್ಲಿ ಊರಾಗ ಹ್ಞೂ ರೀ ಅಲ್ಲಿ ಇಲ್ಲಿ ವಸ್ತಿ ಅದಾರ. ಹ್ಞೂ ರೀ ಅವು ಒಂದು 20-25 ಸಾವಿರ ಹೊರಗೆ ಅದಾರ. ಹ್ಞೂ ರೀ ಇಲ್ಲಿಗೆ ಒಂದು 45 ಸಾವಿರ ಕುರಿ ಮೇಲೆ ಐತ್ರಿ. ಇಲ್ಲಿ ಹ್ಞೂ ರೀ 45 ಸಾವಿರ ಕುರಿ ಮೇಲೆ ರೀ ಮೇಲೆ ಐತಿ. ಇಲ್ಲಿ ಒಂದಾದ್ರ ಕಾರ್ಯಕ್ರಮ ಕೂಡಿ ನೋಡ್ರಿ ಸ್ನೇಹಿತರೆ, ಇಲ್ಲಿ ಕುರಿಗಳು ಸೇರ ನೋಡ್ರಿ. ಇಲ್ಲಿ ಆಗಲಿ ಅಲ್ಲಿ ಆ ಲಾಸ್ಟ್ ಮಟ್ಟನು ಅಲ್ಲಿ ಫುಲ್ ಇನ್ನೂ ಕುರಿ ಆಲ್ರೆಡಿ ಸ್ನೇಹಿತರೆ ಒಂದು ಅರ್ಧ ಹೋಗ್ಯಾವೇನಲ್ರಿ? 12 ಎಣೆ ಹೋದ್ರಿ. ಹ್ಞೂ ರೀ 12 ಎಣೆ ಹೋಗ್ಯಾವ್ರಿ. 12 ಎಣೆ ಭಾಗದ ಕುರಿ ಹೊರಗೆ ಹ್ಞೂ ರೀ ಟೋಟಲ್ ಒಟ್ಟ ಎಷ್ಟು ಮಂದಿ ಹೆಣ್ಣಾರ ಬಂದಿರ್ತಾರೆ ಇಲ್ಲಿ? ಇಲ್ರಿ ಹ್ಞೂ ರೀ ಇಲ್ಲ ಎಲ್ಲರೂ ಮನೆಗೆ ಮೆಡ್ಲೇರಿ ಭಾಗದಲ್ಲಿ. ಹ್ಞೂ ರೀ ಒಂದು 30 ಕುರಿದ ಒಂದು ವೃತ್ತಿ ನಮ್ದು. ಹ್ಞೂ ರೀ ಒಂದು 30-40 ಹಿಂಡು ಇರ್ತಾವ್ರಿ ಹೆಂಗೆ? ಇಲ್ರಿ ಜಾಸ್ತಿ ಇರ್ತಾವ್ರಿ. ಹ್ಞೂ ರೀ ಈಗ 200 ಕುರಿ ಒಂದು ಹೆಣ್ರಿ. ಹ್ಞೂ ರೀ ಅದರಂತೆ ಹ್ಞೂ ರೀ ಒಂದು 1000 ಹೆಂಡು ಹಾಕವು. ಹ್ಞೂ ರೀ ಬರ್ರಿ ಒಳಗೆ ಹೋಗೋಣ ಬರ್ರಿ. ಕುರಿ ನಡು ಬರ್ರಿ ಹೋಗಂಬರ್ರಿ ನಮ್ಮ ಕುರಿ ಅದ. ಹ್ಞೂ ರೀ ನೋಡ್ರಿ ಸ್ನೇಹಿತರೆ, ಹೊಂಟ್ವಿ ನಾವು ಕುರಿಗಳ ಕಡೆ. ಇವಾಗ ಹೊಂಟವು ಕುರಿಗಳು ನಿಧಾನಕ್ಕೆ. ಏನು ಒಂದು ಕಡೆ ಸೇರಿದ್ವಲ್ಲ ಕುರಿಗಳು ನೋಡ್ರಿ. ಮಾಡನ್ರಿ ಅಕ್ಕಾರ ಬಂದಿವ್ರಿ ನೋಡ್ರಿ. ಅಮ್ಮಾರ ಉಣ್ಣಕ್ಕೆ ಕರೆಯಾಕತ್ತಾರ. ಅಮ್ಮಾರು ಕರಿತಾರೆ ಬಿಡ್ರಿ. ನೋಡ್ರಿ ಸ್ನೇಹಿತರೆ ಇವೆಲ್ಲ ಹೋಗ ಕುರಿ ಒಟ್ಟು ನೋಡ್ರಿ. ಹ್ಞೂ ರೀ ಎಲ್ಲ ಹೊಂಟು ರೀ. ಮೇಯಕೊಂಡ್ರಿ ಅವ್ರು ಮೇಸಾಕೊಂಡ್ರಿ. ಹ್ಞೂ ರೀ ಈಗ ಅವು 9ರಿಂದ 10 ಗಂಟೆಗೆ ರೀ. ಹ್ಞೂ ರೀ ಅವ್ನ ದಿನ ಮೇಸಲಿಕ್ಕೆ ಹೋಗ್ಬೇಕಲ್ಲ. ಹ್ಞೂ ರೀ 10-11 ಗಂಟೆ ಆಗೈತಿ ಈಗ. ಹ್ಞೂ ರೀ ಈಗ ಎಲ್ಲರೂ ಯಾವ ಕಡೆ ಹೋಗಿರ್ತಾರ್ರಿ? ಈಗ ಇಷ್ಟು ದಿನ ಏನು ಹೋಗಿದ್ರಲ್ರಿ? ಈಗ ಹೋಗಿರೋದ್ರ ಮಲ್ಲಾಡ ಅಂದ್ರೆ ಏನ್ರಿ? ಹ್ಞೂ ರೀ ಅನಗಲ್, ಹ್ಞೂ ರೀ ತಿರುವಳ್ಳಿ, ಹ್ಞೂ ರೀ ಆನ್ಮೆಟ್ಟಿ, ಹ್ಞೂ ರೀ ಶಿಕಾರಿಪುರ, ಹ್ಞೂ ರೀ ಸಿರೋಕೊಪ್ಪ, ಇಲ್ಲಿ ಹಂಸಬೋವಿ, ಚಿಕ್ಕೇರಿ, ಇವು ಎಲ್ಲ ವ್ಯಾಪ್ತಿ ಒಳಗಿರ್ತಾವ ನಮ್ಮ ಕಡೆ ಕುರಿ. ಹ್ಞೂ ರೀ ಈಗ ಹೋಗಿರೋ ಇವು. ಹ್ಞೂ ರೀ ಬೇರೆ ಬೇರೆ ಮತ್ತೆ ಇರ್ತಕ್ಕಂಥ ಕುರಿ ಹಿಂಗೆ ಕೊಪ್ಪಳ, ಹ್ಞೂ ರೀ ಮುಳ್ಳಿಗಿ, ಅತ್ತಾಗಿತ್ತ ಹಿಂಗೆ ಹರಿಹರ, ದಾವಣಗೆರೆ ಹ್ಞೂ ರೀ ಹಿಂಗೆಲ್ಲ ಅದಾರ ಇನ್ನು. ಹ್ಞೂ ರೀ ಆದ್ರೆ ಇವು ಏನೋ ಹೋಗ್ಯಾವಲ್ರಿ, ಇವು ಎಲ್ಲ ಚಿಕ್ಕೇರಿ ಹಿರೇಕೆರಿ ಕಡೆಗೆ. ಹ್ಞೂ ರೀ ಅಂದ್ರೆ ಎಲ್ಲರೂ ಸಂಚಾರಿ ಕುರಿಗಾಯಿಗಳು ರೀ. ಸಂಚೇರಿ ಕುರಿಗಾಯಿಗಳು. ಹ್ಞೂ ರೀ ಇವೆಲ್ಲ ಹಿರೇಕೆರಿ ಭಾಗದಲ್ಲಿ ಹ್ಞೂ ರೀ 6 ತಿಂಗಳ ಗಂಟೆ ಈಗ ಹೋಗಿ ಬಂದಾರ. ಈಗ ಒಳ್ಳೆ ಹ್ಞೂ ರೀ ಈ ಪಡ ಹೋಗಿ ಮತ್ತೆ ದಾವಣಗೆರೆ ಹ್ಞೂ ರೀ ಅತ್ಲಾಗ ಇದ್ರ ಮಟ್ಟ ಹೋಗ್ರಿ, ಭರಮಸಾಗರ ಮಟ್ಟ ಹೋಗ್ತಾರ. ಹ್ಞೂ ರೀ ಹೋಗಿ ಮತ್ತೆ ಮಳೆಗೆ ಜಾಸ್ತಿ ಆದಂಗೆ ಬರ್ತಾರೆ ಹೊಳ್ಳಿ. ಓಕೆ ಸರಿ ರೀ. ಆಮೇಲೆ ಇವಾಗ ಎಲ್ಲ ಏನ್ರಿ ಕೆಂಗೂರಿ ಜವಾರಿ ಎಲ್ಲ ಮಿಕ್ಸ್ ಇರ್ತವೆ. ಈಗ ಮೊದಲೆಲ್ಲ ಕೆಂಗುರಿ ಇತ್ರೆ, ಕರೆ ಕುರಿ ಇತ್ರೆ. ಜವಾರಿ ಕುರಿನ ಎಲ್ಲ ಓಷ್ಟು ತಾತರ ಕಾಲಕ್ಕೆ ಜವಾರಿ ಕುರಿ. ಹ್ಞೂ ರೀ ಅವು ಮತ್ತೆ ಈಗ ಅವು ಜವಾರಿ ಕುರಿ ಹೋಗ್ತಾ ಹೋಗ್ತಾ ಬಂದು ಹ್ಞೂ ರೀ ಇವೆಲ್ಲ ಕೆಂಗುರಿ ಜಾಸ್ತಿ ಆಗ್ಯಾವ. ಹ್ಞೂ ರೀ ಎದ್ರ ಸಂಬಂಧ ರೀ ಈಗ ಕೆಂಗೂರಿ ಹೆಚ್ಚಿಗೆ ಈಗ ಸಾಕಾಗತ್ತಿದ್ದಂದ್ರೆ ಕುರಿಗಾಯಿಗಳು? ಕೆಂಪು ಕುರಿ ರೀ. ಹ್ಞೂ ರೀ ಕೆಂಪು ಕುರಿ ಒಂದಿಷ್ಟು ಮೇಯ್ಲಿಕ್ಕೆ ಆಗಲಿ, ಹ್ಞೂ ರೀ ಅದು ಸ್ವಲ್ಪ ನಮಗೆ ತೊಂದರೆ ಮಾಡ್ದಂಗೆ ಜೀವನ ಮಾಡಕ್ಕೆ ಅದು ಕೆಂಪು ಕುರಿ ಪಾಡ ಅಂತ ಮಾಡಿ. ಹ್ಞೂ ರೀ ಅದ್ರ ಸಂಬಂಧ ಕರೆ ಕುರಿ ಒಟ್ಟು ಶಡಕ್ ಅದ. ಹ್ಞೂ ರೀ ಅದ್ರ ನೈಟ್ ರಾತ್ರಿ ಹೊಲಗಳು ತಿರ್ತಾವಲ್ರಿ, ಹ್ಞೂ ರೀ ಆ ಬಲಿ ಕೆಡ್ಬೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಸಲುವಾಗಿ ಹ್ಞೂ ರೀ ಹೆಚ್ಚಾದ ಕೆಂಪು ಕುರಿ ಸಾಕಾಕತಿ. ಸ್ವಲ್ಪ ಜವಾರಿ ಕುರಿ ಭಾರಿ ಕಾಡ. ಹ್ಞೂ ರೀ ಸರಿ ರೀ. ಇವು ಕೆಂಪು ಕುರಿ ಅಷ್ಟು ನಿಧಾನ ಇರ್ತೈತ್ರಿ. ಹ್ಞೂ ರೀ ಮತ್ತು ಮರಿಗಿರಿ ಉತ್ಪನ್ನ ಚೆನ್ನಾಗಿ ಬರ್ತೈತಿ. ಹ್ಞೂ ರೀ ಹಂಗಂತ ನೀವು ಕರೆ ಕುರಿ ಸಾಕದ್ ಬಿಟ್ಟಿಲ್ಲ. ಅವು ಹ್ಞೂ ರೀ ಅವು ಇವು ಎಲ್ಲ ಮಿಕ್ಸ್ ಮಾಡೇವಿ. ಹ್ಞೂ ರೀ ಹೊಂಟು ನೋಡ್ರಿ ಸ್ನೇಹಿತರೆ ಕುರಿಗಳು. ಹ್ಞೂ ರೀ ಈಗ ಮತ್ತೆ ಇವರು ಹಂಗ ಈಗ ಕುರಿ ಕಾಯ್ಕೆಂತ ಹಿಂಗೆ ಮುಂದೆ ಹೊಕ್ಕೆಂತ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೇನ್ರಿ? ಈಗ ನಾಳೆ ಒಂದ್ ದಿವ್ಸ ಇರ್ತಾರ್ರಿ. ಹ್ಞೂ ರೀ ಇವತ್ತೊಂದು ನೈಟ್ ಇಲ್ಲೇ ಬರ್ತದೆ. ಹ್ಞೂ ರೀ ಇಡೀ ಸಂಪ್ರದಾಯ ಪ್ರಕರಣ. ಹ್ಞೂ ರೀ ಇದು ಯಾವ ತಾತನ ಕಾಲಕ್ಕೆ ಮಾಡ್ಯಾವ, ಇದು ಒಂದು ಆಸ್ತಿ. ಹ್ಞೂ ರೀ ಈ ಆಸ್ತಿಗೆ ಬಂದು ತೆರಬಿಡ್ತಾವೆ. ಹ್ಞೂ ರೀ ಇದು ಬೀರಪ್ಪ ದೇವ್ರ ಗುಡಿ, ಹೊರಗುಡಿ ಹ್ಞೂ ರೀ ಗುಡಿ ಇದ್ರಿಗೆ ತೆರಿಬೇರ ನಮ್ಮ ಯಜಮಾನ್ರಿ ಯಾವ ಕಾಲಕ್ಕನ. ಹ್ಞೂ ರೀ ನಾವು ಇವ್ರು ಏನು ಕೊಡ್ತಾರೋ ಬಿಡ್ತಾರೆ ಕೇಳಲ್ಲ. ಹ್ಞೂ ರೀ ಅವ್ರು ಏನು ಕೊಡ್ಲಿ 2 ದಿವ್ಸ ಇವ್ರ ಹೊಲ್ದಾಗ ನಿಲ್ಲಿಸ್ತಾವೆ. ಹ್ಞೂ ರೀ ಬೀರಪ್ಪ ಕೈ ಮುಗಿದು ಮತ್ತೆ ನಾವು ಕುರಿ ಹೊಡ್ಕೊಂಡು ಹೋಗಿ. ಸರಿ ರೀ ಓಕೆ ರೀ ಅದು ಸಂಪ್ರದಾಯ. ಹ್ಞೂ ರೀ ಅವರು ಗುಡಿ ಬಾನ ಅಂತೇಳಿ ಒಂದು ನಾವು
5ನೇ ತಿಂಗಳು 6ನೇ ತಿಂಗಳದ ಬಂದಿಂದಾಗ ಹ್ಞೂ ರೀ 2 ದಿವ್ಸ ನಿಲ್ಲಿಸ್ತಾವಲ್ರಿ, ಒಂದು ಗುಡಿಬಾನ ಪೂರ ಖರ್ಚು ಅವ್ರು ನೋಡ್ಕೊಂತ. ಹ್ಞೂ ರೀ ಯಾವಾಗ ನಾವು ಜನವರಿ ತಿಂಗಳ ಹೊರಗೆ ಹೋಗ್ತೇವ್ರಿ, ಆ ಖರ್ಚು ಅವ್ರು ಕೊಡ್ತಾರೆ. ಓಕೆ ಈ ಹೊಲ್ದಾರ ಸರಿ ರೀ. ಅಲ್ಲಿ ಮಠ ಅವ್ರನ್ನೇನು ಕೇಳೋದು, ಅಲ್ಲಿ ಮಟ್ಟ ನೀವೇನು ಕೇಳಂಗಿಲ್ಲ ರೀ. ಸರಿ ರೀ. ಅವರು ಗುಡಿಬಾನ ನಾವೇನು ಜನವರಿ ತಿಂಗಳ ಹೊರಪಯಣ ಅಂತ ಹೋಗ್ತಾವಲ್ರಿ, ಅವತ್ತು ಗುಡಿಬಾನ ಖರ್ಚು ಅವ್ರು ಕೊಡ್ತಾರೆ. ಹ್ಞೂ ರೀ. ಅದು ಯಾವ ಕಾಲಕ್ಕೆ ತಾತಾರ ಕಾಲಕ್ಕೆ ಮಾಡಿದಂಥ ವ್ಯವಸ್ಥೆ ಅದು. ಹ್ಞೂ ರೀ. ಹಂಗಾಗಿ ಈ ರೈತರಿಗೆ ಮತ್ತು ಕುರಿಗಾಯಿಗಳಿಗೆ ಒಂದು ಬಾಂಧವ್ಯ ಇಟ್ಕೊಂಡ ಬದುಕ್ತದೆ. ಹ್ಞೂ ರೀ. ನಾವು ಹಂಗೆ ಮತ್ತು ರೈತರು ಕೊಟ್ಟಾಗ ನಮ್ಮ ಕಡೆ ಕುರುಬರವ್ರೆ ಯಾವ ತೊಂದರೆ ನಡ್ಕೊಳ್ಳಲ್ಲ. ಹ್ಞೂ ರೀ. ಯಾಕಂದ್ರೆ ರೈತರ ನಮ್ಮ ದೇವ್ರು. ಹ್ಞೂ ರೀ. ರೈತರ ನಮ್ಮ ದೇವ್ರು. ಹ್ಞೂ ರೀ. ಅಂದ್ರೆ ನೀವು ಹೇಳೋ ಪ್ರಕಾರ ರೈತರ ಕುರಿಗಾಯಿಗಳ ಜೀವಾಳ ಅಂತಂದು ಹೇಳ್ತೀರಿ. ಜೀವಾಳ ನಮ್ಮ ದೇವ್ರು ಅವರು. ಹ್ಞೂ ರೀ. ಎಲ್ಲ ನಮ್ಮನ್ನ ಸಾಕಾರ ಮಾಡಿ ಕಳಿಸ್ತಾರೋ ಅವರು ನಮ್ಮ ದೇವ್ರು. ಹ್ಞೂ ರೀ. ಅವ್ರ ಹೊಲಗಳ ನಿಲ್ಲಿಸ್ತೀವಿ, ಆ ಪುಣ್ಯಾತ್ಮರು ತಮ್ಮ ಮನ್ಯಾಗ ಏನು ಇರ್ತೈತೆ ಅದು ಕೊಡ್ತಾರ. ಹ್ಞೂ ರೀ. ರೊಕ್ಕ ಕೊಡ್ತಾರ, ಕಾಳು ಕೊಡ್ತಾರ, ಅಕ್ಕಿ ಕೊಡ್ತಾರ, ಎಲ್ಲ ಕೊಡ್ತಾರ. ನಾವು 6 ತಿಂಗಳು ಹೋದ್ರೂ ಹೊರಗಡೆ ಹ್ಞೂ ರೀ ಅವ್ರು ನಮ್ಮ ಊಟ ಕೊಡ್ತಾರ, ಅವ್ರ ಹೊಲ್ದಾಗ ನಿಲ್ಲಿಸ್ತೀವಿ, ಹ್ಞೂ ರೀ. ಊಟ ಮಾಡ್ತೇವೆ ಶಿಸ್ತಾಗಿ, ಹ್ಞೂ ರೀ. ನಮ್ಮ ಕುರಿ ಜೋಪಾನ ಮಾಡ್ಕೊಂತೀವಿ, ಹ್ಞೂ ರೀ. ಮತ್ತು ನಮ್ಮ ಮನೆಗೆ ಬರ್ತೇವೆ. ಹ್ಞೂ ರೀ. ನಮಗೇನ್ರಿ ಗಂಡು ಮರಿ ಹುಡ್ತೈತಲ್ಲ, ಹ್ಞೂ ರೀ. ಅದನ್ನ ಮಾರಿ ನಮ್ಮ ಮಂತ್ಯಾರ ಮಕ್ಕಳು ಮೊಮ್ಮಕ್ಕಳಿಗೆ ಜೀವನ ಮಾಡಿಸ್ತೇವೆ. ಹ್ಞೂ ರೀ. ಅವ್ರ ಸಾಲಿಗೆ ಪಾಲಿಗೆ ಖರ್ಚು ಮಾಡ್ತೇವೆ. ಹ್ಞೂ ರೀ. ಮತ್ತು ನಾವೆಲ್ಲ ಹೊರಗಡೆ ಇರ್ತಾವ್ರೆ. ಹ್ಞೂ ರೀ. ಮತ್ತು ನಾವು ಬರ್ತಾವ ವಾರ 15 ದಿವಸಕ್ಕೊಮ್ಮೆ, ವಾರ 15 ದಿವಸಕ್ಕೊಮ್ಮೆ. ಹ್ಞೂ ರೀ. ಮತ್ತು ಮನೆದೆಲ್ಲ ಏಕ ಸಮ ನೋಡ್ಕೊಂತೇವೆ. ಹ್ಞೂ ರೀ. ಮತ್ತು ವಾಪಸ್ ನಮ್ಮ ಕುರಿ ಹತ್ಬೇಕು. ಹ್ಞೂ ರೀ. ಅದು ಸಂಪ್ರದಾಯ ಯಾವಾಗ ಮಾಡಿದ್ದು, ಹ್ಞೂ ರೀ. ಇವತ್ತಿಂದಲ್ಲ. ಹ್ಞೂ ರೀ. ಅದು ನಮ್ಮ ಯಜಮಾನ ಥರ ಸಂಪ್ರದಾಯ. ಹ್ಞೂ ರೀ. ಅಂದ್ರೆ ಎಲ್ಲರೂ ನೀವು ಒಟ್ಟು ಬೀರ್ ದೇವ್ರು ಹಾಕೊಟ್ಟಂತ ಒಂದು ದಾರಿ ಒಳಗೆ ನಡ್ಕಂತ ಹೊಸ ದಾರಿ ಏನಿಲ್ಲ. ಹ್ಞೂ ರೀ. ಇನ್ನು ನಮ್ಮ ಹೊಸ ದಾರಿ ಯಾವ ಉಳಿದಿಲ್ಲ ಅವು. ಹ್ಞೂ ರೀ. ಅವ್ರಿಂದ ಬೀರ್ ದೇವ್ರು ಹಾಕಿ ಕೊಡೋದಂಥ ದಾರಿ ಹೊಂಟಾಗ. ಹ್ಞೂ ರೀ. ಇಡೀ ಕರ್ನಾಟಕದಾಗನ ಈ ಬೀರ್ ದೇವ್ರ ದಾರಿ ಹೊಂಟ್ರದಂದ್ರೆ ಇದು ಒಂದು ಮೇಡ್ಲಿ ರೀ. ಹ್ಞೂ ರೀ. ಇನ್ನು ಯಾವ ಕಡೆಗೆ ಹೊಂಟ್ರಿ ಚಾಚು ತಪ್ಪದೆ ಮುಂಚಿಂದಾನು ಏನೇನು ಸಂಸ್ಕೃತಿ ರೀತಿ ನೀತಿಗಳು ಹೆಂಗ ಬಂದವು ಅವನ್ನ ಬಿಡದ ನೀವು ಆಚರಿಸ್ಕೊಂತ ಬಿಟ್ಟು ಬಂದೀಗ. ಈಗ ಒಂದು 500 ಜನ ಒಂದು ಹೊರಗೆ ಒಂದು ಪ್ರಯಾಣ ಮಾಡಿರ್ತೇವೆ. ಹ್ಞೂ ರೀ. ಅವರು ಒಬ್ರಿಗೊಬ್ರು ಜಗಳ ಮಾಡ್ತಾರೆ ಅಡಿಯಲ್ಲಿ. ಹ್ಞೂ ರೀ. ಅವು ನೀವು ನೋಡಿದ್ದಾನೆ, ನೀವು ನಾವು ನೋಡಿದ್ದಾನೆ. ಹ್ಞೂ ರೀ. ಪೊಲೀಸ್ ಸ್ಟೇಷನ್ಗಿಲ್ಲ, ಕೋರ್ಟಿಗೆ ಕಳ್ಸಂಗಿಲ್ಲ. ಹ್ಞೂ ರೀ. ಕೋರ್ಟಿಗೆ ಹೋದ್ರೆ ವಾಪಸ್ ಕರ್ಸ್ಕೊಂತಾವ ಪಂಚಾಯತಿ ಮಾಡಿ. ಹ್ಞೂ ರೀ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಾಪಸ್ ಕರ್ಸ್ಕೊಂತಾವ ನಾವು ಕಮಿಟರ್ ಕುಂತು ಎರಡನ್ನೂ ವಿಚಾರ ಮಾಡಿ ಯಾರೇ ನ್ಯಾಯಗಾರಾಗಲಿ, ಹ್ಞೂ ರೀ, ಯಾವ್ದೋ ನ್ಯಾಯ ಮಾಡಲಿ ಏನೋ ಮಾಡಲಿ, ಮೊದಲು ನಮ್ಮ ಕಮಿಟಿಗೆ ನ್ಯಾಯ ಕೊಡ್ಬೇಕು ಅವರು. ಹ್ಞೂ ರೀ. ಕಮಿಟಿ ನ್ಯಾಯ ಕೊಟ್ಟು ನಮ್ಮ ಕಮಿಟಿ ಮಾತು ಇಬ್ಬರಿಗೆ ಕೇಳಿ ಪಂಚಾಯತಿ ಮಾಡಿ ಮುಗಿಸ್ತೇವೆ. ಹ್ಞೂ ರೀ. ಮೊನ್ನೆ ಒಬ್ಬನ ಕಾಲು ಮುರ್ಕಂತ ಹೊಡೆದಾಟ ಮಾಡಿ ಹ್ಞೂ ರೀ ಅದನ್ನಿಲ್ಲೇ ನಿನ್ನ ಪಂಚಾಯತಿ ಮಾಡಿದ್ವಿ. ಹ್ಞೂ ರೀ. ಹಂಗಾರೆ ನಾವು ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಕಳ್ಸಲ್ಲ. ಹ್ಞೂ ರೀ. ಯಾಕಂದ್ರೆ ಸಂಪ್ರದಾಯ ಹಾಳಾಕತಿ. ಹೌದು ರೀ, ಕರೆಕ್ಟ್ ರೀ. ಸಂಪ್ರದಾಯ ಹಾಳಾಗಕ್ಕೆ ಇವತ್ತಿನ ಮಟ್ಟನೂ ಬಿಟ್ಟಿಲ್ಲ ನಾವು. ಹ್ಞೂ ರೀ. ಅದೆಷ್ಟೇ ಕಷ್ಟ ಆಗಲಿ ಹ್ಞೂ ರೀ. ಕಮಿಟಿ ಜವಾಬ್ದಾರಿ ವಹಿಸಿ ಅಂತವೆ. ಹ್ಞೂ ರೀ. ಅವ್ನು ಬಡವಿರಲಿ, ಅವ್ನ ಖರ್ಚು ವೆಚ್ಚ ಕಮಿಟಿ ನೋಡಿರೋ ಪರವಲ್ಲ. ಹ್ಞೂ ರೀ. ಆದ್ರೆ ಅದು ಮುಂದುವರ್ಸ್ಕೊಡಲ್ಲ. ಹ್ಞೂ ರೀ. ಅದು ಏನು ಧರ್ಮ ಇರ್ತೈತಿ ನೀರಿ ಬಗ್ಗೆ ಕಂಪ್ಲೇಂಟ್ ಕೊಟ್ರೆ ಹ್ಞೂ ರೀ ನಾವು ಕಮಿಟಿ ನಿಂತದ್ದು ವಾಪಸ್ ತೆಗಿಸ್ತೇವೆ. ಹ್ಞೂ ರೀ. ಸರಿ ರೀ. ಅದು ಜವಾಬ್ದಾರಿ ತಗೊಂಡು. ಹ್ಞೂ ರೀ. ಈ ಕುರಿಗಾಯಿದ ಓಕೆ ರೀ. ಊರಾಗ ಅವ್ರವ್ರ ಮನೆಗಳಾಗ ಅವ್ರು ಏನಾರ ಮಾಡ್ಕೊಳ್ಳಿ ಅದು ನಮಗೆ ಸಂಬಂಧ ಅಲ್ಲದು. ಹ್ಞೂ ರೀ. ಈ ಕುರಿಗಾಯಿ ಕಮಿಟಿ ಒಳಗಿದ್ದಾರನ ಬರ್ರಿ ನಾವು ಯಾವ ಕಾರಣಕ್ಕೆ ಹ್ಞೂ ರೀ ಹಂಗೆ ಬಿಡಲ್ಲ. ಹ್ಞೂ ರೀ. ಅದನ್ನ ಪಂಚಾಯತಿ ಮಾಡಿ ಅದನ್ನ ಅವ್ರಿಗೆ ವ್ಯವಸ್ಥೆ ಮಾಡಿ ಕಳಿಸ್ತೇವೆ. ಹ್ಞೂ ರೀ. ದಂಡ ಹಾಕ್ತೇವೆ, ದೋಷ ಹಾಕ್ತೇವೆ. ಹ್ಞೂ ರೀ. ಈ ತಪ್ಪು ಮಾಡೋದನಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಏನದು ದಂಡ ಹಾಕ್ತೇವೆ, ದಂಡ ಸಜೆ ಏನಿರ್ತೈತಿ ಅದೆಲ್ಲ ಹಾಕ್ತೇವೆ ನಾವು. ಹ್ಞೂ ರೀ. ಹಾಕಿ ಅವ್ರಿಗೆ ನ್ಯಾಯ ಕೊಡಿಸ್ತೇವೆ. ಹ್ಞೂ ರೀ. ಅದ್ರ ನ್ಯಾಯ ಇಬ್ಬರದು ತಪ್ಪಿದ್ರೆ ಹ್ಞೂ ರೀ ಅದು ನಮ್ಮ ಕಮಿಟಿ ತೊಗೊಂತೇವೆ. ಹ್ಞೂ ರೀ. ಕಮಿಟಿ ತಗೊಂಡು ಕಮಿಟಿ ರೊಕ್ಕ ಅಂತೇಳಿ ಉಂಡೆ ಅಂತ ಮಾಡ್ತೇವೆ. ಸರಿ ರೀ. ಓಕೆ ಸ್ನೇಹಿತರೆ ನೋಡ್ರಿ, ಎಲ್ಲರೂ ಹಿರೇತಲಿ ಯಜಮಾನ್ರಿ ಎಲ್ಲರೂ ಇಲ್ಲಿ ಸೇರ್ಯಾರ. ಅಮ್ಮಾರು ಎಲ್ಲಾರು ಇಲ್ಲಿ ಅಮ್ಮಾರ ಅದಾರ ನೋಡ್ರಿ, ಅಜ್ಜಿ ಹಿರಿಯರು. ಓಕೆ ಅಮ್ಮಾರ ನಮಸ್ಕಾರ ರೀ. ನಮಸ್ಕಾರ. ಅಮ್ಮಾರ ನಿಮ್ಮ ಹೆಸರು ರೀ? ನನ್ನ ಹೆಸರು ಗೌರವ್ ರೀ. ಗೌರವರ ಗೌರವ ನಿಂಗಪ್ಪ ಕೊಪ್ಪನವ್ರು. ಗೌರವ ನಿಂಗಪ್ಪ ಕೊಪ್ಪನವ್ರು. ಕೊಪ್ಪನವ್ರು. ಓಕೆ ಸರಿ ರೀ. ಅಮ್ಮಾರ ಇದು ಟೋಟಲ್ ಇವಾಗ ಯಾವ ಕಾಲದಿಂದ ನಡ್ಕೊಂತ ಬಂದ್ರಿ? ಎಲ್ಲ 100 ವರ್ಷದಿಂದ. 100 ವರ್ಷದಿಂದ ರೀ? ಹ್ಞೂ ರೀ. ಅಂದ್ರೆ ಅನಾದಿ ಕಾಲದಿಂದಾನು ಹಳೆ ಕಾಲದಿಂದಾನು ನಡ್ಕೊಂತ ಬಂದತ್ರಿ. ಸರಿ ರೀ. ಆಮೇಲೆ ಅಮ್ಮಾರ ಹೆಂಗ ನಡೀತೈತ್ರಿ ಪದ್ಧತಿ? ಕುರಿಗೆ ಹೋಗ್ಬೇಕಾರೆ 6 ತಿಂಗಳ ಹಿಂದೆ ಹಿಂಗ ಕತಿ ಬರೋ ಮುಂದೆ ಹಿಂಗ ಬರ್ತೈತ್ರಿ. ಹ್ಞೂ ರೀ. ಓಕೆ ರೀ. ಅಂದ್ರೆ ಎಲ್ಲಾರು ಕುರಿಗಾಯಿಗಳು ಹೋದಂತಾರು ಇಲ್ಲಿ ಇಲ್ಲಿಗೆ ಬರ್ತಾರ್ರಿ. ಅಲ್ಲಿ ಹೋಗಿ 6 ತಿಂಗಳಿಂದ ಅಂತ ಮತ್ತೆ ಇಲ್ಲಿಗೆ ಬರ್ತಾರ್ರಿ. ಮತ್ತು ಇಲ್ಲೇ ಬಂದು ಸೇರ್ತಾರ್ರಿ. ಮತ್ತೆ 6 ತಿಂಗಳ ಮತ್ತೆ ಹೋಗ್ತಾರ್ರಿ. ಸರಿ ರೀ. ಓಕೆ ರೀ. ಹ್ಞೂ ರೀ. ಹ್ಞೂ ರೀ. ಹ್ಞೂ ರೀ. ದೇವ್ರು ಯಾವಾಗ ಉದ್ಭವ ಆಗೈತೆ ಸರ? ದೇವ್ರ ಏನ್ ಹುಟ್ಟೈತಿ ಹ್ಞೂ ರೀ. ಹ್ಞೂ ರೀ. ಯಾವಾಗಿಂದ ದೇವ್ರು ಹುಟ್ಟೈತಿ ಅವಾಗಿಂದಾನು ಈ ಪದ್ಧತಿ ಎಲ್ಲ ನಡ್ಕೊಂತ ಬಂತ್ರಿ. ಕುರಿ ಮತ್ತು ದೇವ್ರು ಯಾವಾಗ ಉದ್ಭವ ಆಗ್ಯಾವ ಅಲ್ಲಿಂದ ಇದ ತರ ನಡೆದ. ಹ್ಞೂ ರೀ. ಅವಾಗಿಂದಾನು ನಡ್ಕೊಂತ ಬಂದೈತಿ. ಓಕೆ ಸರಿ ರೀ.
ಯಾರು ಗೊತ್ತಿಲ್ಲ, ಹ್ಞೂ ರೀ, ಸರಿ ರೀ, ಯಾರಿಗೂ ಗೊತ್ತಿಲ್ಲ. ಹ್ಞೂ ರೀ, ಅವ್ರು ಮಾಡ್ಕೊಂಡು ಹೋದ್ರೆ ನಾವು ಮಾಡ್ಕೊಂಡು ಹೋದ್ರೆ ಮತ್ತೆ ಹಂಗೆ ಮಾಡ್ಕೊಂಡು ಹ್ಞೂ ರೀ. ಅಂದ್ರೆ ಈಗ ನೀವೇನಿದು ಪದ್ಧತಿ ಪಾಲಿಸ್ತಿರಲ್ರಿ, ಈಗ ಇದು ಬೇರೆ ಊರಾಗ ಬೇರೆ ಕಡೆಗೆ ಯಾರು ಮಾಡಂಗಿಲ್ಲ ಅಂದ್ರೆ ಬೇರೆ ಜಿಲ್ಲಾ ಬೇರೆ? ಹ್ಞೂ ರೀ, ಹ್ಞೂ ರೀ, ನಮ್ಮ ಮೆಡ್ಲೇರಿಯಲ್ಲಿ ಹೆಂಗ್ ಹುಟ್ಟಿ ಬೆಳೆದ ಆ ಪ್ರಕಾರ ಹ್ಞೂ ರೀ. ಅನಾದಿ ಕಾಲದಿಂದ ಅವ್ರಿಗೂ ಈ ಜಗತ್ ಬೆಳೆದಂಗ ಎಲ್ಲಾರು ಮಂದಿ ಹಂಗ ದೂರ ಅಕ್ಕಿಂತ ಬಿಟ್ಕಂತ ಬಂದಾರ. ಬಟ್ ಹಂಗಾದ್ರೂ ಇಲ್ಲಿ ನಮ್ಮ ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ಮೆಡ್ಲೇರಿ ಗ್ರಾಮದಾಗ ನೀವ್ ಇನ್ನೂ ಅದನ್ನ ಹಂಗ ನಡ್ಸ್ಕೊಂತಾನ ಇಲ್ಲಿ ಇರ್ತಕ್ಕಂಥ ದೇವ್ರ ಏನೈತಲ್ರಿ ಅಷ್ಟೊಂದು, ಹ್ಞೂ ರೀ, ಇಲ್ಲಿರ್ತಕ್ಕಂಥ ದೇವ್ರ ಏನೈತಲ್ರಿ ಅಷ್ಟೊಂದು ಪವಾಡನ ಐತಿ ದೇವ್ರದ್ದು. ಹ್ಞೂ ರೀ, ಈ ಒಂದು ಸಂಪ್ರದಾಯ ನಾವು ಬಿಟ್ಟೆ ಅಂದ್ರೆ ನಮ್ಮಲ್ಲಿ ತೊಂದರೆ ಆಗ್ತದ್ರಿ. ಹಾಗಾಗಿ ನಮ್ಗೆ ಹೆಸರಿ ಯಾರು ಈ ಸಂಬಂಧ ಪಡತ್ತಲ್ರಿ, ಈ ಪರಂಪರೆ ಪೂಜೆ ಮಾಡ್ತೇವೆ ನಾವೆಲ್ಲರೂ. ಪೂಜಾರ ಆತು, ದುಳಕಾರ ಆತು, ಗುರಿಕಾರ ಆತು, ಕುರಿಗಾರ ಆತು, ದೇವ್ರಿಗೆ ಸಂಬಂಧಪಟ್ಟ ಬಾಬದಾರ ಬಹಳ ಮಂದಿ ಅದಾವ್ರಿ. ಪ್ರತಿಯೊಬ್ರು ಯಾರು ಕರೆಸ್ಕೊಂಡಂಗಿಲ್ರಿ ತಮ್ಮ ಚಾಕರಿ ಮಾಡ್ಲಿಕ್ಕೆ. ಆ ಟೈಮಿಗೆ ಅವ್ರು ಬಂದು ಎಲ್ಲರೂ ಕಾರ್ಯಕ್ರಮ ಮಾಡಿಕೊಡ್ತಾರೆ. ಒಂದು ಕಾಳೆ ಎಂತ ಐತಿ, ಆ ಕಾಳೆ ಹ್ಞೂ ರೀ, ಯಾರ ಮನೆಗೆ ಯಾರು ಕಲಿಯಕ್ಕೆ ಹೋಗಿಲ್ಲ, ಹ್ಞೂ ರೀ, ಯಾವ ಬಾಬ್ಲೂ ಕಲಿಯಲ್ಲ, ಯಾವ ಪೂಜೆನೂ ಕಲಿಯಂಗಿಲ್ಲ. ಹ್ಞೂ ರೀ, ಅವ್ರ ಆ ಪದ್ಧತಿ ಅಂತ ಟೈಮ್ಗೆ ಬಂದು ದೇವಸ್ಥಾನ ನಿಲ್ತಾವ. ಹ್ಞೂ ರೀ, ಅದರಲ್ಲಿ ಯಾರು ಹೇಳ್ಬೇಕಾಗಿದ್ದೇನು ಅವಶ್ಯಕತೆ ಇಲ್ಲ. ಅವರು ಪೂಜಾರಿ ಏನ್ ಮಾಡ್ತಾ ಆ ಪದ್ಧತಿ ಅವ್ರು ಮಾಡ್ತಾರ, ಗೋರ್ಕಾರ ಏನ್ ಮಾಡತ್ತ ಅದನ್ನ ನಾವು ಮಾಡ್ತಾರ, ಹ್ಞೂ ರೀ, ಗೋರ್ಕಾರ ಏನ್ ಮಾಡ್ಬೇಕ ಅವ್ರು ಮಾಡ್ತಾರ, ಹ್ಞೂ ರೀ, ಗುರ್ಕಾರ ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರ. ಅವ್ರ ಪದ್ಧತಿಗಳು ಎದ್ನ ನನ್ನ ಮಕ್ಕಳಿಗೆ ಹಂಚ್ಕೊಂಡು ಎಲ್ಲ ಪ್ರತಿ ದೇವತ್ವ ಹೊರದಿಂದ ಅದನ್ನ ಕಲಿಸ್ಕೊಂತಾನ. ಹೌದ್ರಿ, ಹ್ಞೂ ರೀ. ಯಜಮಾನ್ರಿ ಈಗ ಗೌಡ್ರ ಅಂದ್ರ ಗೌಡ್ರ ಅಂದ್ರೆ ಕುರುರೊಳಗೆ ಯಜಮಾನ ಮಾಡ್ಕೊಂತಾರ. ಹ್ಞೂ ರೀ, ಒಂದು ಬಗಿ ಅಂತ ಬಗಿಗೆ ಒಬ್ಬೊಬ್ಬ ಗೌಡ ನೇಮಿಸ್ಕೊಂತಾರ ಅವ್ರು. ಹ್ಞೂ ರೀ. ಇದಂತಾನೆ ಬರ್ರಿ ಅಮ್ಮಾರ ಈ ಕಡೆ ಒಂಚೂರು. ಅಮ್ಮಾರ ನೀವು ಈ ಕಡೆ ಬರ್ರಿ ಒಂಚೂರು. ಹೌದ್ರಿ, ಇಲ್ಲಾಂದ್ರೆ ನೀವು ಒಂದ್ ಸ್ವಲ್ಪ ಈ ಕಡೆ ಬರ್ರಿ ಯಜಮಾನ್ರಿ, ಆ ಕಡೆ ಬರ್ರಿ ಅಮ್ಮಾರ ಕಡೆ. ಆ ಮೈಕ್ ಅಮ್ಮಾರ ಹಾಕ್ಯಂದಾರಲ್ರಿ ಧ್ವನಿ ಅಲ್ಲಿ ಬರ್ತದ. ಬರ್ರಿ ಹೇಳ್ರಿ ಯಜಮಾನ್, ಹೇಳ್ರಿ, ಮಾತಾಡ್ರಿ. ಅಲ್ಲ ಈ ಸಂಪ್ರದಾಯ ಹಿಂಗೈತಿ. ಯಾವಾಗಂದ್ರ ಆಗ ಅಜ್ಜಿ ಸರ್ಕಾರಕ್ಕೂ ಈ ಊರು ಹುಟ್ಟಿರ್ಕಿರ್ಗಿ ಏಳು ಹುಟ್ಟಿರ್ಕಿರ್ಗಿ ಹ್ಞೂ ರೀ, ಇದೇ ನಡಿಯೇ ಕುರುಬರು ನೆನೆಸ್ತಾರ. ಬಂದು ಪದ್ಧತಿ ಐತೆ ಗುಡಿಗೆ. ಕುಡಿ ಬಂದ ಸ್ವಾಮಿ ನಾಳೆ ಬಂದು ನಮ್ಮನ್ನ ಊಟ ಹೊಲ್ಬ ನಾವು ಮುಗಿದು ಕೊಡ್ತೀವಿ ಅಂತ ಕೇಳ್ಕೊಂತಾರ ಕುರುಬ. ಹ್ಞೂ ರೀ, ಆಯ್ತಪ್ಪ ದೊಡ್ಡ ನಾವು ಬರ್ತೇವೆ, ಇನ್ನು ರಾಗಮನ ಸಾಗಿಸಿ ನೀವು ಕುಳಿ ಮತ್ತು ಕಾಯಕ್ಕೆ ಹೋಗ್ಬಿಡ್ತದೆ 10 ಗಂಟೆ ಒಳಗೆ ಎಲ್ಲ ಮುಗಿಸ್ತದೆ ಅಂತ ನಾವು ಹೇಳ್ತೇವೆ. ಆಯ್ತಪ್ಪ ಅಂದ್ರೆ ಬಂದರು ಹತ್ಕೊಂಡು ಎಲ್ಲ ಗೌಡ್ರು ಅವ್ರವ್ರ ಕುಳಿಗೆ ಅವ್ರ ಕೆಲಸಕ್ಕೆ ಹೋಗ್ತಾರ. ಹ್ಞೂ ರೀ, ಮುಂಜಾನೆ ಬಂದು ಮತ್ತೆ ಗುಡಿ ಕುಳಿರ್ತಾರ. ಹ್ಞೂ ರೀ, ನಮ್ಮನ್ನು ಕರ್ಕೊಂಬರ್ತಾರ ಪೂಜಾರಪ್ಪನ ದೈದರ್ನ. ಆ ಗುಡಿಯಿಂದ ಕಾಲು ಬಿಟ್ಟು ಬಂದ್ರೆ ಎತ್ಕೊಂಬಂದು ಈ ಗುಡಿಗೆ ಮತ್ತೆ ದಯ ಕರೆಕತ್ತಾರ. ದಯ ಎಲ್ಲ ಕೂಡಿಂದಾಗ ಹೇಳಪ್ಪ ಎಲ್ಲರೂ ಬಂದು ಸ್ವಾಮಿ ಅಂತಾರ. ಹ್ಞೂ ರೀ, ಆಯ್ತಪ್ಪ ಹೇಳ್ರಿ ಅಂತ ನಾವು ಅಂತೇಳಿ ಒಟ್ಟು ದಯ ಗೌಡ್ರು ಪೂಜಾರಪ್ಪ ಎಲ್ಲ ಗಂಡು ಬಂದು ಇದನ್ನೆಲ್ಲ ಸಂಪ್ರದಾಯ ಮುಗಿಸಿ ಪೂಜೆ ಅಣಿಸಿ ಮತ್ತೆ ಅವರು ಕುಳಿಗೆ ರುಂಡು ಕುಳಿವರ್ಸಿ ಹೋಗ್ತದ. ಗೌಡ್ರು ಇದ್ದದ ನೆಲ ತಗೊಂಡೋಗಿ ಹಾಳು ಮಾಡೋ ತಗೊಂಡೋಗಿ ಹ್ಞೂ ರೀ, ಮತ್ತು ಕಾಮ ಮನ್ಯಾಗ ಹ್ಞೂ ರೀ, ಅದನ್ನ ನೇಮ ಮುಗಿಸ್ಕೊಂಡು ಹ್ಞೂ ರೀ, ಹ್ಞೂ ರೀ, 12 ಹಳ್ಳಿ ಜನ ಬರ್ದಿಲ್ಲ. ಹ್ಞೂ ರೀ, ನಮ್ದಷ್ಟ ಅಲ್ಲ, 12 ಹಳ್ಳಿ ಕುಡಿದ್ರು ಬರ್ತಾರೆ. ಹ್ಞೂ ರೀ, ಇಷ್ಟು ಕುಡಿಯೋ ರಬ್ಬರು ಮತ್ತು ಹೊರಗೆ ಹೋಗ್ಯವು. ಹ್ಞೂ ರೀ, ಕುರಿಗಾಳ ಅದು ಇದು ಆನ್ಮೀದು ಆಮೇಲೆ ಮಹಾಪುರ ದೇವ್ರ ಗುಡ್ಡ ಅರಳಿ ಎಲ್ಲ ಹಳ್ಳ್ಯಾರು ಬಂದು ಸೇರ್ತಾರ್ರಿ ಒಂದ್ ಕಡೆಗೆ. ಹ್ಞೂ ರೀ, ಇವತ್ತು ಬಂದು ವಸ್ತಿ ಹಾಕರ್ರಿ. ಹ್ಞೂ ರೀ, ಅದೇ ಮತ್ತೆ ಅಲ್ಲಿ ಗುಡಿಬಾನ್ ಅಂತ ಮತ್ತೆ ಒಂದು ಅಲ್ಲಿ ಮಾಡ್ತದೆ ಇಲ್ಲಿ ಗುಡಿಯಾಗ ಅದನ್ನ ಹ್ಞೂ ರೀ, ಗುಡಿಯಾಗ ಮಾಡಿ ಒಳಗುಡಿಯಾಗ ಮಾಡ್ತವೆ. ಅದನ್ನ ಎಲ್ಲ ರೈತ ಕುರುಬರಿಗೆ ಪ್ರಸಾದ ಕೊಟ್ಟು ಎಲ್ಲ ವಸ್ತುನ ಹ್ಞೂ ರೀ, ಉಳಿದಿದ್ದನ್ನು ಮಕ್ಕಳಿಗೆ ಸಾರು ಅನ್ನ ಎಲ್ಲ ಹಳ್ಳಿ ಕುರುಬರಿಗೆ ನಾವು ಕಟ್ಟಿಕೊಂಡ್ವಿ. ಅವ್ರು ತಂದು ಇಲ್ಲಿ ಊಟ ಮಾಡಿಸ್ತದೆ. ಅಲ್ಲಿ ಕಾಮ ಮನೆ ಮತ್ತೆ ಹ್ಞೂ ರೀ, ರಾತ್ರಿ ಆ ಬನ್ನಿ ಅಂತ ಹೇಳ್ತದೆ. ಅದು ಬನ್ನಿ ಹಾಕ್ಬೇಕಿಂತ ಇಷ್ಟ ಅಂತ. ಹ್ಞೂ ರೀ, ಅದನ್ನು ಒಂದು ದಿವಸ ಅದರಲ್ಲೂ ಬನ್ನಿ ಮಾಡ್ತಾರೆ. ಅದು ಗೌಡರು ಕೂತ್ಕೊಂಡು ಹ್ಞೂ ರೀ, ಹಳ್ಳಿಯವರು ಕೂತಾರೆ, ಮೇಡ್ಯರು ಕೂತಾರೆ. ಹ್ಞೂ ರೀ, ಅದು ಬನ್ನಿ ಹಾಕಿ ಅದು ಎಷ್ಟು ಅಮೌಂಟ್ ಆಗತ್ತೆ ಅದು ಮಾಡ್ಕೊಂಡು
ಬಸ್ದು ಗಾಡಿ ಇದ್ಕೊಂಡು ಪೂಜೆ ಮುಂದೆ ಇಟ್ಕೊಂಡೈತಿ ಹ್ಞೂ ರೀ ಎಲ್ಲ ನಿಯಮ ಮಾಡ್ಕೊಂತ ಹಮ ಮಗಿಂತ ಒಂದೈತಿ ಹ್ಞೂ ರೀ ಆ ಕೂಡಿತ ಅಂತ ಒಂದು ಹಣ ಏನು ಇರ್ತದಲ್ರಿ ಹ್ಞೂ ರೀ ಪ್ರತಿ 19 ವರ್ಷಕ್ಕೊಮ್ಮೆ ಆ ಬೀರೇಶ್ವರ ದೇವರ ಒಂದು ಯುವ ಕಾರ್ಯಕ್ರಮ ಅನ್ಕೊಂತಾರೆ ಹ್ಞೂ ರೀ ಸುತ್ತ ಎಡೆ ರಾಜ್ಯಾದ್ಯಂತ ಪ್ರತಿ ಹ್ಞೂ ರೀ ದೇವಸ್ಥಾನಕ್ಕೊಮ್ಮೆ ಹ್ಞೂ ರೀ 20 ವರ್ಷ 19 ವರ್ಷಕ್ಕೊಮ್ಮೆ ಕಾಮವ್ವ ಬಾತ್ಮವ್ವ ಅಂತೇಳಿ 2 ದೇವರು ಹ್ಞೂ ರೀ ಕರಿಯಪ್ಪ ಗಿರಿಯಪ್ಪ ಅಂತೇಳಿ 2 ದೇವರು ಹ್ಞೂ ರೀ ಒಂಚೂರು ಈ ಕಡೆ ಈ ಕಡೆ ಬರ್ರಿ ನೀವು ಈ ಕಡೆ ಬರ್ರಿ ಯಜಮಾನ್ರು ಬರ್ರಿ ಹಾಂ ಹೇಳ್ರಿ ಕಾಮವ್ವ ಬಾತ್ಮವ್ವ ಅಂತ 2 ಹೆಣ್ಮಕ್ಳು ದೇವರವು ಹ್ಞೂ ರೀ ಗಿರಿಯಪ್ಪನ ಹೆಂಡತಿ ಕಾಮವ್ವ ಹ್ಞೂ ರೀ ಗಿರಿಯಪ್ಪನ ಹೆಂಡತಿ ಪಾತ್ನಮ್ಮ ಹ್ಞೂ ರೀ ಕರಿಯಪ್ಪನ ಹೆಂಡತಿ ಕಾಮವ್ವ ಹ್ಞೂ ರೀ ಈ ಸಂಪ್ರದಾಯನಾಗ 19 ವರ್ಷ 20 ವರ್ಷ ಬೆಳೆದು ಹ್ಞೂ ರೀ ಈ 2 ದೇವರು ಲಗ್ನ ಮಾಡ್ತಾರೆ ಹ್ಞೂ ರೀ ಇಡೀ ಸುತ್ತಮುತ್ತಲಿನ ಹಳ್ಳಿಗೆ ಆ್ಯಂಡ್ರಿಲ್ ಹಂಚಿ ಗೊತ್ತಿದ್ದಂತ ಹೇಳಿ ಹ್ಞೂ ರೀ ಹೇಳಿ ಆಮ್ಯಾಕ ಹೇಳ್ರಿ ನೀವು ಮಾತಾಡ್ತೀರಿ ಆ ಸಂಪ್ರದಾಯ ಊರು ಹುಟ್ಟಿದಾಗಿಂದ ಬಂದೈತಿ ಹ್ಞೂ ರೀ ಲಗ್ನ ಮಾಡೋಂಥ ಸಂಪ್ರದಾಯ ಊರು ಹುಟ್ಟಿಯಿಂದ ಬಂದೈತಿ ಪಟ್ಟಿ ಕೊಡೋರು ಕೊಡ್ತಾರೆ ಆ ಹಣ ಏನಿರ್ತೈತಲ್ಲ ಇವ್ರು ಬನ್ನಿ ಹಾಕಿದ್ದು ಹ್ಞೂ ರೀ ಅದು ಎಷ್ಟು ಲಕ್ಷದ ಇಲ್ಲಿ ಲಗ್ನಕ್ಕೆ ಖರ್ಚು ಮಾಡ್ತಾರೆ ಹ್ಞೂ ರೀ ದುಂಡುಗಿಟ್ಟು ಲಗ್ನ ಮಾಡೋದು ಹೆಂಗಪ್ಪ ದೇವ್ರಲ್ಲ ಅಂದ್ರೆ ಇಬ್ಬರು ಪೂಜಾರಪ್ಪರು ಹ್ಞೂ ರೀ ನಾನು ಹ್ಞೂ ರೀ ನನ್ನ ಹೆಂಡತಿ ಮದುಮಕ್ಕಳು ಮಾಡ್ತಾರೆ ಹ್ಞೂ ರೀ ಇವ್ರು ಹೆಂಡರು ಮದುಮಕ್ಕಳು ಮಾಡ್ತಾರೆ 2 ದೇವ್ರಿಗೆ ಇಬ್ಬರದ ಮದುಮಕ್ಕಳು ಹ್ಞೂ ರೀ ಹಾಂ ಆ ಸಂಪ್ರದಾಯದಾಗ ಲಗ್ನ ಮಾಡಿ ಇಡೀ ಊರು ಸುತ್ತಮುತ್ತ ಹಳ್ಳಿ ಎಲ್ಲ ಒಳಗುಡಿ ದೇವಸ್ಥಾನಕ್ಕೆ ಬಂದು ನಮ್ಮನ್ನು ಕುಂದಿಸ್ಕೊಂಡು ಇಡೀ ವಿಷಯ ಬಂದು ಕರ್ಕೊಂಬಂದು ಇಲ್ಲಿ ಹ್ಞೂ ರೀ ಸುರ್ಗಿ ಯಾರ್ದು ಗುಡಿ ಮುಂದೆ ಹ್ಞೂ ರೀ 2 ಗುಡಿ ಮುಂದೆ ಅವಂದ ದಿಳಪ್ಪನ ಮಾಡ್ತಾರೆ ಕರಿಯಪ್ಪನ ಗುಡಿ ಮುಂದೆ ಕರಿಯಪ್ಪನ ಮಾಡ್ತಾರೆ ಹ್ಞೂ ರೀ ಅಂದ್ರೆ ಹಾಕಿರ್ತಾರೆ ಇಡೀ ಸುತ್ತಮುತ್ತ ಹಳ್ಳಿನೂ ಬರ್ತೈತಿ ಇಡೀ ಊರು ಕೂಡಿರ್ತೈತಿ ಲಗ್ನಕ್ಕೆ ಹ್ಞೂ ರೀ ಆ ಸಂಪ್ರದಾಯದಾಗ ಬಂದೈತಿ ಈ ದೇವಸ್ಥಾನ ಹ್ಞೂ ರೀ ಅದನ್ನೆಲ್ಲ ಬಗೆಹರಿಸಿ ಮಾಡಿ ಲಗ್ನ ಮತ್ತೆ ಪುನಃ ಹ್ಞೂ ರೀ ಮೆರವಣಿಗೆ ಮಾಡ್ಕೊಂತ ಒಳಗೂಡಿಗೆ ಹೋಗಿ ಕುಂದಿಸಿ ಬಿಟ್ಟರೆ ಅದು ನೀವು ಮುಗೀತು ಹ್ಞೂ ರೀ ಆಗ್ತದೆ ಭಾಳ ಅದಾವ್ರಿ ಕಾರ್ಯಕ್ರಮ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಒಂದು ದಿವಸ ಅದನ್ನ ಹ್ಞೂ ರೀ ಹೌದು ರೀ ಎಷ್ಟು ಹೇಳಿದ್ರು ಬೀರದೇವರ ಸಂಪ್ರದಾಯ ಪದ್ಧತಿಗಳು ಕಮ್ಮಿನೇ ರೀ ಮುಗಿಯೋದಿಲ್ಲ ಹ್ಞೂ ರೀ ಎಷ್ಟೋ ಹೇಳಿ ಬೀರದೇವರು ಒಂದು ಸಂಪ್ರದಾಯ ಹ್ಞೂ ರೀ ಒಂದು ಹ್ಞೂ ರೀ ಹ್ಞೂ ರೀ ಕರ್ನಾಟಕದಲ್ಲಿ ಮೇಲಿನಲ್ಲಿ ನೀರಿನ ಪ್ರಸಿದ್ಧಿ ಆದಂಗೆ ಯಾವ ದೇವಸ್ಥಾನದಾಗ ಆಗಿಲ್ಲ ಹ್ಞೂ ರೀ ಅವನ ಪವಾಡನ ಹಂಗೈತಿ ಅವನ ನಿಯಮನ ಅಷ್ಟೇ ಕಿತ್ಕೊಳ್ಳೋದು ಹ್ಞೂ ರೀ ಗುಡ್ಕ್ಯಾಲ ಅಂತ ಒಬ್ಬ ಇರ್ತಾರ ಗುಡ್ಕ್ಯಾಲ ಆ ಬೆಳಗ ಮುಂಜಾನೆ ಜಾತ್ರೆಗೆ ಹ್ಞೂ ರೀ ನಿಮ್ದು ನಿಮ್ದು ತೆಗರ ಹ್ಞೂ ರೀ ಓಕೆ ಸರಿ ಮುಗಿಸ್ರಿ ಓಕೆ ಎಲ್ಲರಿಗೂ ಒಳ್ಳೇದಾಗಲ್ರಿ ಹ್ಞೂ ರೀ ಬಿಡ್ರಿ ಮಾಡಿ ಜಾತ್ರೆದಾಗ ನಿಯಮ ನಿಂತಿರೋದು. ಹ್ಞೂ ರೀ ಅಣ್ಣ ತಡ್ರಿ ಅಕ್ಕಂತ ನಾನು ನನಗೆ ಒಂದು ಸ್ವಲ್ಪ ಅದ್ರ ಸಾಕು ಈಗ ನಷ್ಟ ಮಾಡಿ ಬಂದೇನ್ರಿ ಇಲ್ಲಿ ಮೆಡ್ಲೇರಾಗ ತಿಂದೇನಿ ಹ್ಞೂ ರೀ ಜಾತ್ರೆಗೊಮ್ಮೆ 6 ತಿಂಗಳಿಗೊಮ್ಮೆ ದೇವ್ರ ಜಾತ್ರೆ ಆಗತ್ರೆ ಹ್ಞೂ ರೀ ಆ ಬೆಳಗ್ಗೆ ಮುಂಜಾನೆ ಗುಡ್ಕ್ಯಾರ ಮಾಡೋಂಥ ಪವಾಡ ಜಾತ್ರೆ ಬಂದು ಎಲ್ಲ ಸನ್ನಿವೇಶನು ಎಲ್ಲ ಪವಾಡ ತಿಳಿತೇವೆ ಎಲ್ಲ ಕಾರ್ಯಕ್ರಮನೂ ಗೊತ್ತಾಕವು ಹ್ಞೂ ರೀ ಜಾತ್ರೆಗೆ ರೀ ಗುಡ್ದೇನೊಳಗ ಪಂಜಿನೊಳಗ ಅಂತ ಒಂದೈತಿ ಗುಡ್ಕ್ಯಾರ್ದದ ಹ್ಞೂ ರೀ ಬರೀ ಮೈಲೆ ದುಂದಿ ಹಚ್ಕೊಂಡು ಮೈ ಹೊಡ್ಕೊಂಡು ಇಲ್ಲಿಗೆ ಹೊಡ್ಕೊಂತಾರೆ ಹ್ಞೂ ರೀ ಎಲ್ಲಿಗೆ ರೀ ದುಂದಿ ಇಲ್ಲಿಗೆ ಹೊಡ್ಕೊಂತಾರೆ ಇದು ಹೊಡ್ತಾರೆ ಅದು ನೋಡ್ಬೇಕು ಬೆಂಕಿ ಹ್ಞೂ ರೀ ಬೆಂಕಿ ಅಲ್ಲ ಹ್ಞೂ ರೀ ಒಟ್ಟು ಬೆಂಕಿ ಹಾಕ್ತಂತೆ ತುಪ್ಪ ನೆನೆಸಿ ಬೆಂಕಿ ಇವತ್ತು ನಾವು ಹೇಳಕತ್ತೀವಿ ಅಂದ್ರೆ ಮುಂದೆ ಈ ದಿವಸ ಬಂದ್ರೆ ಹೇಳೋದು ಹ್ಞೂ ರೀ ಆ ಥರ ಜಾತ್ರೆಗ ನೀವು ಶಿವರಾತ್ರಿಯಾಗ ಪಂಚಮಿಗ ಬರ್ಬೇಕು ಹ್ಞೂ ರೀ ಆ ಹುಡುಗಿ ಹೇಳಕ್ಕೆ ದೀಪ ಹಚ್ಚ ಹೋಗ್ತಾರೆ ಗುಡಿಯಿಂದ ಹ್ಞೂ ರೀ
ಎರಡು ಗುಡಿಯಿಂದಲೂ ದೀಪ ಹೋಯ್ತವೆ. ಹ್ಞೂ ರೀ. ಅದನ್ನ ಪವಾಡ ನೋಡ್ಬೇಕು. ಅದು ಜಾತ್ರೆ ಯಾವಾಗ ಆಕತ್ರಿ? ಜಾತಿ ನಾಗಮೂಲನಿಗೆ ಆಕತಿ, ಇದು ಕಾಮೇಶ್ವರಿಂದಾಗ ಆಕತ್ರಿ. ನಾಗರ ಪಂಚಮಿಗೆ ಒಂದ್ಸಲ ಆಗ್ತದ್ರಿ. ಹ್ಞೂ ರೀ. ಶಿವರಾತ್ರಿ ಮಹಾಶಿವರಾತ್ರಿ ಒಂದಾಗತ್ತೆ. ಹ್ಞೂ ರೀ. ಮಹಾಶಿವರಾತ್ರಿ ಒಮ್ಮೆ ನೂಲುಣಿ ಅಂತ ಬರ್ತದೆ. ನಾಗರ ಪಂಚಮಿ ನಾಗರ ಪಂಚಮಿ ಹೋಗಟ್ಟಿಗೆ ಆಕತ್ತವ. ಪಂಚಮಿ ಆಮೇಶೆ ದಿವಸನ ಬರ್ತೈತ್ರಿ. ಆಮೇಶಾಗ ಮಹಾಶಿವರಾತ್ರಿ ಹ್ಞೂ ರೀ. ಅವಾಗ ಬರೀ ಎಲ್ಲ ಅನುಭವ ತಿಳಿತೈತಿ. ನಂಬರ್ ಕೊಡ್ಬೇಕು. ಈಗ ಪಶ್ಚಿಮ ಬರ್ರಿ. ಹ್ಞೂ ರೀ. ಎಲ್ಲ ಇಷ್ಟು ಕಾರ್ಯಕ್ರಮ ಸರಿ ರೀ. ಎಲ್ಲವೂ ಬರ್ತದೆ. ಹ್ಞೂ ರೀ. ಎಮ್ಮೂರಿಂದ ಹೆಂಗಾರು ಬರ್ತೈತ್ರಿ ದೇವ್ರಿಗೆ. ಹ್ಞೂ ರೀ. ಯಮನೂರಿಂದ ಹೂ ಬರ್ತದೆ. ಹ್ಞೂ ರೀ. ಈಗ ಯಮನೂರಿಂದ ಬೇರೆ ದೇವರಿಗೆಲ್ಲ ಈಗ 10-20 ಪಾದಯಾತ್ರೆ ಹ್ಞೂ ರೀ. ಈ ದೇವರಿಗೆ ಪಾದಯಾತ್ರೆ ಮುಖಾಂತರ ತರೋದು. ಹ್ಞೂ ರೀ. ನಾನು ಕೂಡ ನೋಡಬೇಕು ಅನ್ನೋದು ಸೇರ್ಕೊಳ್ಳಲ್ಲ. ಹ್ಞೂ ರೀ. ಅವತ್ತಿನ ಪಾದಯಾತ್ರೆ ಐತ್ರಿ ದೇವ್ರದ್ದು. ಹ್ಞೂ ರೀ. ನಾವು ಹಾಲು ತರೋದಾಗ್ಲಿ, ದೇವ್ರ ಹೂ ತರೋದಾಗ್ಲಿ, ಹ್ಞೂ ರೀ. ಅದು ಏನೇ ತರಬೇಕಾದ್ರೆ ಹ್ಞೂ ರೀ. ಹ್ಞೂ ರೀ ಅಣ್ಣ. ಸರಿ, ಓಕೆ ರೀ. ಸರಿ, ಹಂಗಾರ ಮತ್ತೆ ಭೇಟಿ ಆಗನ್ರಿ ನಾವು. ಇಷ್ಟು ಹೇಳ್ತಾ ಸ್ನೇಹಿತರೆ ನಾವು ಓಕೆ ಸರಿ ರೀ. ಪಂಚಮಿಗೆ ಬರ್ಬೇಕು. ಹ್ಞೂ ರೀ. ನಂಬರ ಕೊಟ್ಟು ಹೋಗ್ರಿ. ಯಾವಾಗ ದೇವ್ರು ಹೊಂದಿದ್ದೇನೆ ನಾವು ಹ್ಞೂ ರೀ. ಸರಿ ರೀ. ಹ್ಞೂ ರೀ. ಓಕೆ ರೀ. ಎಲ್ಲರಿಗೂ ಒಳ್ಳೇದಾಗಲಿ ರೀ. ನಮಸ್ಕಾರ. ಹ್ಞೂ ರೀ.